ಸಾಮಾನ್ಯವಾಗಿ ಏನು ಹೇಳಿ ಶಿಕ್ಷಕ ಅಂದರೆ ನೌಕರಿ ಅಂಥೇಳಿ ಮಾಡುವವನು ಶಿಕ್ಷಕ ಅನ್ನಿಸ್ಕೊಳ್ತಾನೆ. ಗುರು ಅಂತಂದರೆ ಅವನು ಅದು ನೌಕರಿ ಅಲ್ಲ, ಮಗುವಿಗೆ ನಿಜಕ್ಕೂ ಜ್ಞಾನ ಧಾರೆ ಎರೆಯುವ ಮತ್ತು ಅವನನ್ನು ನಿಜವಾದ ಒಬ್ಬ ಮನುಷ್ಯನನ್ನಾಗಿ ಬೆಳೆಸುವ ಗುಣ ಶಕ್ತಿ ಇರುವವನು ಗುರು ಅಂತ ಹಿಂಗೆಲ್ಲ ಹೇಳ್ತಾರೆ. ಆಗಲೇ ಶಿಕ್ಷಕರನ್ನು ತಯಾರು ಮಾಡ್ಬೋದು ಒಂದು ರೀತಿಯಲ್ಲಿ, ಆದರೆ ಗುರುಗಳನ್ನ ತಯಾರು ಮಾಡೋಕ್ಕಾಗಲ್ಲ. ಶಿಕ್ಷಕ ಗುರು ಆಗಬೇಕಾಗತ್ತೆ ತಾನೇ. ಈ ಕಲಿಕೆ ಅಂತ ಅನ್ನೋದು ಶಾಲೆಯ ಚೌಕಟ್ಟಿನೊಳಗೂ ಆಗಲಿ ಅರ್ಥಪೂರ್ಣವಾಗಿ ಆಗಬೇಕು. ಶಾಲೆ ಆ ಕಡೆಗೂ ಕೂಡ, ಶಾಲೆಯ ಹೊರಗೆ ಮನೆಗಳಲ್ಲಿ ಈ ಥರದ ಕಲಿಕೆ ಆಗಬೇಕು. ನೀವೇನು ಮಾಡಬೇಡಿ, ರಜೆದಲ್ಲಿ ಮಕ್ಕಳು ನಿಮ್ಮ ಮನೆಗೆ ಕರೀರಿ, ಸುತ್ತಲಿರೋ ಮಕ್ಕಳನ್ನ ಕರೀರಿ, ವಾರದಲ್ಲಿ 2-3 ಕಥೆ ವಾಚನ ಮಾಡಿ. ಅದಕ್ಕೆ ಬೇಕಾದ ಕಥೆಗಳನ್ನೆಲ್ಲ ಕಳಿಸ್ಕೊಟ್ಟಿದ್ದೀವಿ ಅವರಿಗೆ. ನಾವೇನು ತೊಗೊಳ್ತಾ ಇದ್ದೀವಲ್ಲ ಅವ್ರ ಕಡೆಯಿಂದ 1 ಪೈಸಾನೂ ತೊಗೊಳಲ್ಲ, ಶಾಲೆಯವ್ರ ಕಡೆಯಿಂದನೂ ತೊಗೊಳ್ಳಲ್ಲ, ಸಹಭಾಗಿಗಳ ಕಡೆಯಿಂದನೂ ತೊಗೊಳ್ಳಲ್ಲ. ಅವ್ರಿಗೆಲ್ಲವೂ ಉಚಿತವಾಗಿರುತ್ತೆ. ಇನ್ಫ್ಯಾಕ್ಟ್ ಯಾರು ಸಹಭಾಗಿಗಳು ಟ್ರೈನಿಂಗ್ ಕೊಟ್ಟಿರ್ತೀವಿ ಅಂತ ಹೇಳ್ತೀವಲ್ವ, ಅವ್ರಿಗೆ ಒಂದು ಖಾತೆ, ಒಂದು ದಿನ, ಒಂದು ತರಗತಿಯಲ್ಲಿ ಒಂದು ಖಾತೆ ಹೇಳಿ ಬಂದರೆ ಒಂದು ನಿರ್ದಿಷ್ಟ ಗೌರವಧನ ಅಂತ ಒಂದು ನಮ್ಮ ಟ್ರಸ್ಟು ನಿರ್ಧಾರ ಮಾಡಿದೆ. ಅವ್ರಿಗೆ ಗೌರವಧನ ಕೊಡ್ತೀವಿ. ಇನ್ನೂ ಏನಾದರೂ ಆಗಲಿ, ಕೋಟಿಗಟ್ಟಲೆ ಖರ್ಚಾಗಲಿ, ನನ್ನ ಮಗ ಇದೇ ಆಗಬೇಕು ಅಂತ ಹೋದರೆ ಅದು ಒಂದು ರೀತಿಯಲ್ಲಿ ಮಗುವಿನ ಕೊಲೆ ಹಾಗೇನೆ ನಾವು, ಅಥವಾ ಒಂದು ರೀತಿ ತುಂಬ ಅಮಾನವೀಯವಾದ ಒಂದು ನಿರ್ಣಯ ಆಗ್ತದೆ ಮಗುವಿನ ವಿಷಯಕ್ಕೆ ಸಂಬಂಧಿಸಿದಾಗ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಆ್ಯಕ್ಚುಲಿ ನನಗೆ ಎರಡರಲ್ಲಿ ಕನ್ಫ್ಯೂಷನ್ ಇದೆ. ಶಿಕ್ಷಕ ಮತ್ತು ಗುರುಗಳು ಯಾರು, ಶಿಕ್ಷಕರು ಯಾರು ಅಂತ. ಈ 2 ಪದಗಳ ಬಗ್ಗೆ ಭಾಳಷ್ಟು ಚರ್ಚೆಗಳು, ಮಾತುಗಳು ಆಗಿದ್ದಾವೆ. ಅವು ಕೆಲವರು ನಿರ್ದಿಷ್ಟ ವ್ಯಾಖ್ಯೆ ಅಂದರೆ ಡೆಫಿನೇಷನ್ಸ್ ಹೇಳಿದ್ದಾರೆ ಕೂಡ. ಅವು ಒಂದು ರೀತಿ ಕೆಲವೊಂದಿಷ್ಟು ತಮಾಷೆಯಾಗೂ ಇದ್ದಾವೆ. ಸಾಮಾನ್ಯವಾಗಿ ಏನು ಹೇಳಿ ಶಿಕ್ಷಕ ಅಂದರೆ ನೌಕರಿ ಅಂಥೇಳಿ ಮಾಡುವವನು ಶಿಕ್ಷಕ ಅನ್ನಿಸ್ಕೊಳ್ತಾನೆ. ಗುರು ಅಂತಂದರೆ ಅವನು ಅದು ನೌಕರಿ ಅಲ್ಲ, ಮಗುವಿಗೆ ನಿಜಕ್ಕೂ ಜ್ಞಾನ ಧಾರೆ ಎರೆಯುವ ಮತ್ತು ಅವನನ್ನು ನಿಜವಾದ ಒಬ್ಬ ಮನುಷ್ಯನನ್ನಾಗಿ ಬೆಳೆಸುವ ಗುಣ ಶಕ್ತಿ ಇರುವವನು ಗುರು ಅಂತ ಹಿಂಗೆಲ್ಲ ಹೇಳ್ತಾರೆ. ಆಗಲೇ ಆದರೆ ಒಪ್ಕೊಳ್ಳೋಣ, ತೊಂದರೆ ಇಲ್ಲ. ಆದರೆ ಅಲ್ಲಿ ಒಂದು ಯಾಕೆ ತಮಾಷೆ ಅಂತ ಹೇಳಿದೆ ಅಂದರೆ, ನೀವು ಎಲ್ಲಿ ಗೆರೆ ಎಳಿತೀರ? ಯಾರು ಶಿಕ್ಷಕನಲ್ಲಿ ಗುರು ಇರಲಿಕ್ಕೆ ಆಗಲ್ವಾ? ಯಾಕೆಂದರೆ ನಮ್ಮ ವಾಸ್ತವಿಕ ಬದುಕು ಏನಿದೆ, ನೌಕರಿ ರೂಪದಿಂದನೇ ಇರಲಿ ಅಥವಾ ಯಾವುದೋ ರೀತಿಯಲ್ಲಿ ಇರಲಿ, ಅದನ್ನು ಯಾಕೆ ಅಲ್ಗಳಿಬೇಕು ಅಲ್ವ? ಅದನ್ನು ಯಾಕೆ ಕೀಳಾಗಿ ನೋಡಬೇಕು? ಶಿಕ್ಷಕ ಆಗಿದ್ದುಕೊಂಡೇ ಗುರುನೂ ಆಗ್ಬೋದಲ್ವ, ಮತ್ತು ಆಗಬೇಕು ಕೂಡ. ಆದ್ದರಿಂದ ಈ ಕಾರಣಕ್ಕೋಸ್ಕರ ಅವೆರಡನ್ನೂ ಬಹಳ ವಿರುದ್ಧವಾಗಿರುವ ಮತ್ತು ಒಂದು ಇದು ಆ ಕಡೆ, ಇದು ಈ ಕಡೆ, ಈ ಗೋಡೆನೇ ಬೇರೆ, ಆ ಗೋಡೆನೇ ಬೇರೆ ಅನ್ನೋ ರೀತಿಯಲ್ಲಿ ಅರ್ಥ ಹೇಳೋದಕ್ಕೆ ನನ್ನ ಮನಸ್ಸು ಬರೋದಿಲ್ಲ. ಅಲ್ಲ, ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ನೀವು ನಿಮ್ಮ ಜೀವನ ನೆನಪಿಸ್ಕೊತಾ ನೀವು ಒಬ್ಬರನ್ನೂ ಬಿಟ್ಟಿಲ್ಲ, ಸುಮಾರು ಶಿಕ್ಷಕರನ್ನು ನೆನೆಸ್ಕೊಂಡ್ರಿ ಮತ್ತು ಅವ್ರ ಪ್ರಭಾವ ಕೂಡ ನಿಮ್ಮ ಮೇಲೆ ಆಗಿದೆ ಇಷ್ಟು ಬೆಳೆಯೋದಕ್ಕೆ ಕಾರಣ ಅಂತ. ಇತ್ತಿತ್ತಲಾಗಿ ನಾವು ಹುಡುಗರನ್ನ ನೋಡ್ತೀವಿ, ಇತ್ತಿತ್ತಲಾಗಿ ಶಿಕ್ಷಣ ನೋಡ್ತೀವಿ, ಅಥವಾ ಶಿಕ್ಷಕರದ್ದು ಕೊರತೆನಾ, ಮಕ್ಕಳ ಕೊರತೆನಾ ಗೊತ್ತಿಲ್ಲ. ಒಬ್ಬ ಶಿಕ್ಷಕರ ಜೊತೆ ಕೂಡ ಅಟ್ಯಾಚ್ಮೆಂಟ್ ಇಲ್ದಂಗೆ ಆಗೋಯ್ತು. ನೀನು ನೌಕರಿಗೆ ಬಂದಿದೆಯಾ, ಸಂಬಳಕ್ಕೆ ಬಂದಿಯಾ, ನಿನ್ನ ಪಾಠ ನೀನು ಮಾಡು, ನಾನು ಫೀಸ್ ಕಟ್ಟಿದ್ದೀನಿ, ನಾನು ಬೇಕಾದ್ರೆ ಕೇಳ್ತೀನಿ, ಬೇಡಾದ್ರೆ ಬಿಟ್ಟು ಹೋಗ್ತೀನಿ ಅನ್ನೋ ಪರಿಸ್ಥಿತಿಗೆ ಇವತ್ತು ಶಿಕ್ಷಣ ವ್ಯವಸ್ಥೆ ಇದೆ. ಅದಕ್ಕೆ ನಾವು ಗುರುಗಳನ್ನ ತಯಾರು ಮಾಡಬೇಕಾಗಿದೆಯಾ, ಅದು ಸಕಾಲವಾಯಿತು ಅಂತ. ಸರಳವಾದ ರೀತಿಯಲ್ಲಿ ಹೇಳಬೇಕು ಅಂದರೆ ಶಿಕ್ಷಕರನ್ನು ತಯಾರು ಮಾಡ್ಬೋದು ಒಂದು ರೀತಿಯಲ್ಲಿ, ಆದರೆ ಗುರುಗಳನ್ನ ತಯಾರು ಮಾಡೋಕ್ಕಾಗಲ್ಲ. ಶಿಕ್ಷಕ ಗುರು ಆಗಬೇಕಾಗತ್ತೆ ತಾನೇ. ಗುರು ಅನ್ನೋದು ಪ್ರತ್ಯೇಕವಾದ ಒಂದು ಪೋಸ್ಟ್ ಅಲ್ಲ ಅದು. ಓಕೆ,
ಶಿಕ್ಷಕನೇ ಆಳವಾಗಿ ಹೋದರೆ ನಾನು ಬೆಳಗಿನಿಂದೇನು ನಾನು ಗುರುಗಳು ಅಂತ ನೆನೆಸ್ಕೊಳ್ಳೋದು. ಅವ್ರು ನಿಜ ಶಿಕ್ಷಕರಾಗಿ ನಮಗೆಲ್ಲ ಒದಗಿ ಬಂದದ್ದು. ನಿಜ ಹೇಳಬೇಕು ಅಂದರೆ ಎಲ್ಲರೂ ಗುರುಗಳಾಗಬೇಕು. ಈ ನಾವು ಮಾತಾಡ್ತಾ ಇರುವ ಚೌಕಟ್ಟಿನೊಳಗೆ ಹೇಳೋದಾದರೆ ಅದು ಕಷ್ಟ ಆಗತ್ತೆ. ಆದರೆ ಒಳ್ಳೆಯ ಶಿಕ್ಷಕರಾದರೂ ಸಾಕು. ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳೋದಾದರೆ ದೊಡ್ಡ ಗುರು ಆಗದೆ ಹೋದ್ರೂ ಕೊನೆ ಪಕ್ಷ ತನ್ನ ವೃತ್ತಿ, ತನ್ನ ಬದುಕು ಮತ್ತು ತನ್ನ ಹತ್ತಿರ ಬರುವ ಮಕ್ಕಳು ವಿದ್ಯಾರ್ಥಿನಿಗಳಿಗೆ ಒಂದು ಶೈಕ್ಷಣಿಕ ನ್ಯಾಯ ಅಂತ ಕರಿತೀವಿ ಅದಕ್ಕೆ ನಾವು. ಆ ಶೈಕ್ಷಣಿಕ ನ್ಯಾಯ ಒದಗಿಸುವ ಶಕ್ತಿ ಗುಣಮಟ್ಟ ಇರುವ ಶಿಕ್ಷಕನಾದ್ರೂ ಸಾಕು, ಅದು ಎಷ್ಟೋ ದೊಡ್ಡದಾಗತ್ತೆ ಅಂತ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ ನಿಮ್ಮ ಧ್ವನಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆಯಾ ಅನ್ನೋದು ಒಂದು ಕುತೂಹಲ ಇತ್ತು ನನಗೆ. ಅಲ್ಲಿ ಗುರುಗಳು ಅಥವಾ ಶಿಕ್ಷಕರು ತಯಾರಾಗ್ತಾರ, ಬರೀ ಮಕ್ಕಳಿಗೆ ಇದೆಯಾ ಪಾಠ ಇಲ್ಲಿ ಅಂತ? ಇಲ್ಲ, ಎಲ್ಲರಿಗೂ ಇದೆ. ಮಕ್ಕಳು, ಪಾಲಕರು ಸಹಿತ ಸ್ಪರ್ಶಿಸೋಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ, ಆಗ್ತದೆ ಕೂಡ. ಆಮೇಲೆ ಮುಖ್ಯವಾಗಿ ನಾವು ಹುಡುಕೊಂಡು ಹೋಗೋದು ಶಿಕ್ಷಕರು. ಗುರುಗಳು ಯಾರದಿರಿ ಅಂತ ಎಲ್ಲಂತ ಹುಡುಕೊಂಡು ಹೋಗ್ತಾರೆ, ಸಿಗಲ್ಲ ಹಾಗೆ ಯಾರು. ಶಿಕ್ಷಕರ ಜೊತೆಗೆ ನಾವು ಕೆಲಸ ಮಾಡ್ತೀವಿ. ಅದರೊಳಗೆ ಕೆಲವರಿಗೆ ಅಂದರೆ ಸುಮ್ಮನೆ ಇದು ಒಂದು ರೀತಿ ಒಂದು ವಿಚಾರವನ್ನು ಸ್ಥಾಪನೆ ಮಾಡೋಕ್ಕೆ ಹೇಳ್ತಾ ಇರೋದು ಅಷ್ಟೇ. ಆ ಶಿಕ್ಷಕರಲ್ಲಿ ಕೆಲವರು ಗುರುಗಳಾಗುವ ಗುಣ ಹೊಂದಿದವರು ಕಾಣ್ತಾರೆ, ಈಗಲೂ ಕೂಡ ಕಾಣ್ತಾರೆ. ಅಂದರೆ ಅದು ಒಂದು ರೀತಿಯ ಡೆಡಿಕೇಶನ್, ಒಂದು ಬದ್ಧತೆ ಅಂತ ಹೇಳ್ತೀವಿ, ಒಂದು ಅರ್ಪಣೆ ಅಂತ ಹೇಳ್ತೀವಿ ವೃತ್ತಿಗೆ. ಆ ಒಂದು ಮನೋಧರ್ಮ ಇರೋರು ಇರ್ತಾರೆ ಕೂಡ. ಅದರಿಂದ ನಾವು ಎಲ್ಲರ ಜೊತೆಗೂ ಕೆಲಸ ಮಾಡ್ತೀವಿ, ಎಲ್ಲರ ಜೊತೆಗೂ ಕೆಲಸ ಮಾಡಬೇಕು ಕೂಡ. ಹೇಗೆ ಕೆಲಸ ಮಾಡುತ್ತೆ ನಿಮ್ಮದು? ಎಷ್ಟು ಸ್ಕೂಲ್ಗಳಿದೆ ನಿಮ್ಮದು? ಮೊದಲಿಗೆ ಒಂದು ಕಾಲಕ್ಕೆ ನಮಗೆ ಸುಮಾರು 100 ಶಾಲೆಗಳಿಗೆ ಹೋಗಿದ್ವಿ. ಈಗ ಕಡಿಮೆ ಮಾಡಿಕೊಂಡಿದ್ದೀವಿ ಬೇರೆ ಬೇರೆ ಕಾರಣಕ್ಕೋಸ್ಕರ. ಈಗ ಒಂದು 20 ಶಾಲೆಗಳ ಜೊತೆಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ರೀತಿ ಬದಲಾವಣೆಗೆ ಮುಖ್ಯ ಕಾರಣ ಏನು ಅಂತಂದರೆ 100 ಶಾಲೆಗಳಿದ್ದಾಗ ನಾವು ಈ ಕನ್ನಡ ಭಾಷೆ, ಇತಿಹಾಸ, ಭೂಗೋಳ, ಸ್ವಲ್ಪ ಮಟ್ಟಿಗೆ ಇಂಗ್ಲೀಷು ಇವನ್ನೆಲ್ಲನೂ ನಾವು ಗಮನಿಸ್ತಿದ್ವಿ ನಮ್ಮ ಇದರಲ್ಲಿ ಸಂಪನ್ಮೂಲ ಸೃಷ್ಟಿನಲ್ಲಿ. ಅದೇ ವಿಷಯ ಶಿಕ್ಷಕರಿಗೆ ತರಬೇತಿಗೂ ಕರಿತಾ ಇದ್ವಿ. ಇನ್ನೂ ಬೇಡಿಕೆ ಭಾಳ ಇತ್ತು. ಯಾಕಂದರೆ ನಮ್ಮದು ಒಂದು 56-60 ಸಾವಿರ ಶಾಲೆಗಳಲ್ಲಿ 100 ಶಾಲೆಗಳು ನಾವು ಏನೋ ಮಾಡಿದ್ವಿ ಅಂತ ಅನ್ನೋದು ಭಾಳ ದೊಡ್ಡ ಮಾತಾಗುತ್ತದೆ. ಅಷ್ಟು ಧೈರ್ಯ ನನಗಿಲ್ಲ. ಒಂದು ಸಣ್ಣ ಪ್ರಯತ್ನ ಮಾಡಿದ್ದು ಉಂಟು, ಆದರೆ ಅಲ್ಲೆಲ್ಲ ಪ್ರಯೋಜನ ಆಗಿದೆ. ಇನ್ನೂ ಹೆಚ್ಚು ಬೇಡಿಕೆ ಇತ್ತು ಶಾಲೆಗಳಿಂದ. ಬಟ್ ಅಷ್ಟರಲ್ಲಿ ಏನಾಯಿತು ಅಂತಂದರೆ ಸರ್ಕಾರದವರು ಕೂಡ ನಮ್ಮ ಕೆಲವು ಒಳ್ಳೆಯ ಅಧಿಕಾರಿಗಳಿದ್ದಾರೆ ಈ ವ್ಯವಸ್ಥೆಯಲ್ಲಿ. ಅವರೆಲ್ಲ ಗುರುತಿಸಿ ನಮ್ಮ ಕೆಲವು ಅನೇಕ ಚಿತ್ರಪಟಗಳು, ಕಥೆಗಳು, ಪ್ರೇರಣಾ ಕಾಗದಗಳು ಇವನ್ನೆಲ್ಲ ನಮಗೆ ಕೊಡ್ತೀರಾ ಸರ್ಕಾರದವ್ರು ಕೇಳಿದ್ದು. ಮತ್ತು ನಮ್ಮ ಮೂಲಕ ಅಂದರೆ ಸರ್ಕಾರದ ವ್ಯವಸ್ಥೆ ಮೂಲಕ ಕರ್ನಾಟಕದ ಎಲ್ಲ ಮಕ್ಕಳಿಗೂ ಇದು ಹೋಗ್ತದೆ ಅಂತ. ಅದು ಕೊರೋನಾ ಆದಮೇಲೆ ಆದಂಥ ಒಂದು ಬೆಳವಣಿಗೆ ನಮಗೆ ಸಹಜವಾಗಿ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ಹೇಳಿದ್ನಲ್ಲ, ಹಬ್ಬ ಅಂದರೆ ಎಷ್ಟು ಶಾಲೆಗಳನ್ನ ನಾವು ತಲುಪ್ಬೋದು. ಸರ್ಕಾರಕ್ಕೆ ಮಾತ್ರ ಎಲ್ಲ ಶಾಲೆಗಳನ್ನು ತಲುಪೋದಕ್ಕೆ ಸಾಧ್ಯ. ಅಂದರೆ ಹಂಗಿದೆ, ಅದು ವ್ಯವಸ್ಥೆ ಆಗಿದೆ. ಅವ್ರಿಗೆ ಇದನ್ನು ಗುರುಸಿದ್ರು, ಸರ್ಕಾರದವರು ಗುರುಸಿ ನೆಲ ಕೊಡ್ತೀರಾ ಅಂತ ನಾವು ಅವ್ರ ಜೊತೆ ಹಂಚ್ಕೊಂಡಿದ್ದೀವಿ. ಕಲಿಕಾ ಚೇತರಿಕೆ ಅನ್ನುವ ಒಂದು ವರ್ಕ್ಶೀಟ್ಸ್ದ ಒಂದು ಬುಕ್, ಅದು ಕಲೆಕ್ಷನ್. ಅದರ ಮೂಲಕ ಕರ್ನಾಟಕದ ಎಲ್ಲ ಶಾಲೆಗಳಿಗೂ ಇದು ಹೋಗಿಬಿಡ್ತು. ಓಕೆ, ಅಲ್ಲಿಗೆ ಒಂದು ತೃಪ್ತಿ, ಒಂದು ಘಟ್ಟ ಮುಗಿದಂಗೆ ನಮ್ಮದು. ಅಂದರೆ ಎಲ್ಲ ಮಕ್ಕಳು ತಲುಪಿದಂಗೆ ನಾವು. ಆಮೇಲೆ ಏನನ್ನಿಸ್ತು ಅಂತಂದರೆ ಅಲ್ಲೇನು ನಮಗೆ ಕಲಿಕೆ ಆಗಿತ್ತು, ಓಕೆ, ಆ ಎಲ್ಲ ವಿಷಯಗಳನ್ನ ಮಾಡ್ತಾ ಅದರೊಳಗೆ ಆ ಕಲಿಕೆಯನ್ನು ಇಟ್ಕೊಂಡು ಈಗ ಹೊಸದೊಂದು ಯೋಜನೆ ರೂಪಿಸಿದ್ದೀವಿ. ಈ ಯೋಜನೆ ಏನು ಅಂತಂದರೆ ಕಥೆ ಮತ್ತು ಒಟ್ಟಾರೆ ಸಾಹಿತ್ಯವನ್ನು ಕೇಂದ್ರವಾಗಿಟ್ಕೊಂಡು, ಅಂದರೆ ಇತಿಹಾಸ, ಭೂಗೋಳ ಹಾಗೆಲ್ಲ ಬಿಟ್ಬಿಟ್ಟಿವಿ. ಈಗ ಅದು ಯಾವುದೂ ಇಲ್ಲ. ಕಥಾ ಸಾಹಿತ್ಯ ಅಥವಾ ಒಟ್ಟು ಸಾಹಿತ್ಯ, ಅದರಲ್ಲಿ ಕವನ ಇತ್ಯಾದಿ ಎಲ್ಲ ಬರ್ಬೋದು. ಅದನ್ನು ಇಟ್ಕೊಂಡು ಮಕ್ಕಳ ಕಲಿಕೆಯನ್ನು ಸಾಧ್ಯ ಮಾಡೋದು ಅಂತ ಆ ಒಂದು ಪ್ರಯೋಗ ಒಂದು 2-3 ವರ್ಷದಿಂದ ಶುರು ಮಾಡಿದ್ವಿ. ಅದಕ್ಕೂ ಕೂಡ ತುಂಬ ಒಂದು ಬೇಡಿಕೆ ಇದೆ ಶಿಕ್ಷಣ ಕ್ಷೇತ್ರದಲ್ಲಿ. ಬಟ್ ನಾವು ಈಗ ಸದ್ಯಕ್ಕೆ ಒಂದು 20 ಶಾಲೆಗಳಲ್ಲಿ ಈ ಪ್ರಯೋಗ ಮಾಡ್ತಾ ಇದ್ದೀವಿ. ಹೇಗೆ ಈಗ ನೋಡ್ತಾ ಇರ್ತಕ್ಕಂಥವ್ರು ಇನ್ಯಾರೋ ನನ್ನ ಶಾಲೆನೂ ನಿಮ್ಮ ಜೊತೆ ಜೋಡಿಸ್ಕೋಬೇಕಂತಂದರೆ ಏನು ಸಾಧ್ಯ? ಇಡೀ ಶಾಲೆ ತೊಗೊಳ್ಳೋದು ಕಷ್ಟ ಆಗ್ತದೆ ಈಗ. ಯಾಕಂದರೆ ಆವಾಗ ನಮ್ಮ ಒಳಗಿನ ಸಿಬ್ಬಂದಿಯ ಸಂಖ್ಯೆನೂ ಹೆಚ್ಚು ಮಾಡ್ಕೊಂಡಿದ್ವಿ. ಈಗ ನಾವಿರೋರು ಇಷ್ಟೇ ಜನ. ಇಡೀ ಧ್ವನಿ
ಇಷ್ಟರಿಂದನೇ ಈಗಲೂ ಕೂಡ ತಿಂಗಳಿಗೆ ಸುಮಾರು ಒಂದು 10,000 ಜನ ಮಕ್ಕಳು ನಾವು ತಲುಪ್ತಾ ಇದ್ದೀವಿ. ಸುಮಾರು ಒಂದು 100ರಿಂದ ಹೋದ ವರ್ಷದ ಲೆಕ್ಕದಲ್ಲಿ ನಾನು ಹೇಳ್ತಾ ಇರೋದು ಒಂದು 240ರಷ್ಟು ಟೀಚರ್ಸ್ನ ನಾವು ತಲುಪ್ತಾ ಇದ್ದೀವಿ. ಆದರೆ ಇರೋರು ಇಷ್ಟೇ, ಆದರೆ ಅಷ್ಟು ನಮ್ಗೆ ತಲುಪೋಕೆ ಸಾಧ್ಯ ಆಗುತ್ತೆ. ನೀವೇ ಹೋಗ್ಬೇಕಾಗ್ತದ ನೇರವಾಗಿ? ಕೆಲವು ಸರಿ ಅಂದರೆ ನಾವು ಯಾವುದು ನೇರವಾಗಿ ಶಾಲೆ ತಗೊಂಡಿದ್ದೀವಿ ಅಲ್ಲಿ ನಾವು ಹೋಗ್ತಾನೆ ಇರ್ತೀವಿ. ಓಕೆ, ಈ ಹಂಗಾದ್ರೆ 2 ಭಾಗ ಇದೆಯಾ? ನೀವು ತಗೊಂಡೋದು ಹೇಗೆ? ಇನ್ನೊಂದು ಭಾಗ ಏನಂದ್ರೆ ಅವರು ಮಿತ್ರರು ಅವ್ರು ಎಲ್ಲೆಲ್ಲೋ ಇರ್ತಾರೆ, ಆಸಕ್ತಿ ಇರುತ್ತೆ, ಒಂದು ಅಪ್ಲಿಕೇಶನ್ ಕೊಡ್ತಾರೆ, ಸರ್ ನಮಗೆ ನಿಮ್ಮ ಸಂಪನ್ಮೂಲಗಳು ಬೇಕು, ದಯವಿಟ್ಟು ಕಳಿಸ್ಕೊಡಿ ಅಂತ. ಆಯಿತು ಅಂಥೇಳಿ ಒಂದು ಸೆಟ್ ಅಂತ ಹೇಳ್ತೀವಿ ಅದಕ್ಕೆ. ಆ ತಿಂಗಳಲ್ಲಿ ನಾವು ವಿನ್ಯಾಸ ಮಾಡಿರುವ ಒಂದು ಸೆಟ್ ಕತೆ ಮತ್ತು ಚಟುವಟಿಕೆ ಪುಸ್ತಕಗಳನ್ನ ಅವ್ರಿಗೆ ಕಳಿಸ್ಕೊಡ್ತೀವಿ. ಅವರು ತಮ್ಗೆ ಹೇಗೆ ಬೇಕೋ ಹಾಗೆ ಅವ್ರು ಬಳಸ್ಕೊಳ್ತಾರೆ. ಅದೇ ನಾವು ಏನು 20 ಶಾಲೆ ಅಂತ ಹೇಳ್ತಾ ಇದ್ದೀವಲ್ವ, ಅಲ್ಲಿ ಈ ಥರದ ಸಾಮಗ್ರಿ ಪ್ರತಿ ಮಗುವಿಗೂ ತಲುಪುತ್ತೆ. ಹೌದು, ಪ್ರತಿ ಮಗುವಿಗೂ ತಲುಪುತ್ತೆ. ಆಮೇಲೆ ನಮ್ಮವರೇ ನಮ್ಮಿಂದ ಟ್ರೈನಿಂಗ್ ತೊಗೊಂಡಿರುವ, ಈಗ ರೇಖಾ ಅವರು ಅದನ್ನೇ ಹೇಳ್ತಾ ಇದ್ರು, ಈ ಥರದವರು ಒಂದು 15-20 ಜನ ಇದ್ದಾರೆ ಬೇರೆ ಬೇರೆ ಕಡೆಗೆ, ನರೇಗಲನ್ನು ಹಿಡಿದು. ಅಲ್ಲಿನ ಕೆಲವರು ಮಾತೆಯರು, ಕೆಲವರು ಗೃಹಿಣಿಗಳು, ಆಮೇಲೆ ಯುವಕರು ಯುವತಿಯರಿಗೆಲ್ಲ ತರಬೇತಿ ಕೊಟ್ಟು ಒಂದು ಕಥೆಯನ್ನು ನಿಜಕ್ಕೂ ಹೇಗೆ ವಾಚನ ಮಾಡಬೇಕು ಅಂತ. ಯಾಕಂದರೆ ವಾಚನ ಮಾದರಿ ಬಹಳ ಮುಖ್ಯ ಇವತ್ತು ನಮಗೆ. ಕಥೆ ಇರುತ್ತೆ, ಮುದ್ರಿತ ಆಗಿರುತ್ತೆ, ಆದರೆ ವಾಚನ ಕೆಟ್ಟದಾಗಿದ್ದುಬಿಟ್ರೆ ಕಥೆಗೆ ಏನು ಬೆಲೆನೇ ಇಲ್ದಂಗೆ ಆಗಿಬಿಡುತ್ತೆ. ಆ ವಾಚನ ಮಾದರಿಗಳನ್ನು ನಮ್ಮ ಮಕ್ಕಳೆದುರಿಗೆ ಸೃಷ್ಟಿ ಮಾಡಿ ಅವರಿಗೆ ಸಾಹಿತ್ಯದ ಅಭಿರುಚಿ ಹಚ್ಚಬೇಕಾಗಿದೆ ಅಂತ. ಹಂಗಾಗಬೇಕಾದ್ರೆ ನಾವು ಪ್ರತಿ ಶಾಲೆಗೆ ಹೋಗಿ ಕಥೆ ಹೇಳೋಕ್ಕಾಗಲ್ಲ, ಒಂದು ತಂಡ ಕಟ್ಟಬೇಕಾಗತ್ತೆ. ಅವ್ರನ್ನೆಲ್ಲ ನಾವು ಯಾರನ್ನ ಆಯ್ಕೆ ಮಾಡಿರ್ತೀರಿ ಅವ್ರನ್ನೆಲ್ಲರೂ ಕರಿತೀವಿ ಒಂದು ಕಡೆಗೆ, 2-3 ದಿನದ ತರಬೇತಿ ಕೊಡ್ತೀವಿ. ಕಥೆಯ ಸುತ್ತು ಏನೇನು ಕಲಿಕೆ ಸಾಧ್ಯ ಆಗುತ್ತೆ ಅಂಥೇಳಿ ತರಬೇತಿ ತೊಗೊಂಡವರು ಪ್ರತಿದಿನ ಆ ಶಾಲೆ ನಾವು ಏನು ಆಯ್ಕೆ ಮಾಡಿಕೊಂಡಿರ್ತೀವಿ ಆ ಶಾಲೆಗೆ ಪ್ರತಿದಿನ ಹೋಗಿ 1 ಅಥವಾ 2 ಕ್ಲಾಸ್ಗೆ ಕಥೆಯನ್ನು ಹೇಳ್ತಾರೆ, ವಾಚನ ಮಾಡ್ತಾರೆ. ಆಮೇಲೆ ಕೆಲವು ಚಟುವಟಿಕೆಗಳಿರ್ತಾವೆ ಅದನ್ನು ಮಾಡಿಸ್ತಾರೆ. ನಿಮ್ಮ ಸಿಬ್ಬಂದಿಗೆ ಅಥವಾ ನಮ್ಮ ಸಿಬ್ಬಂದಿ ಅಂತ ಕರೆಯಲ್ಲ, ಅವ್ರಿಗೆ ಸಹಭಾಗಿಗಳು ಅಂತ. ಸಹಭಾಗಿಗಳು ಅವ್ರು ಹೇಳ್ತಾರಾ ಅಥವಾ ಅಲ್ಲಿರೋ ಟೀಚರ್ಸ್ಗಿಂತ ಹೆಚ್ಚು ನಾವು ಈ ಪ್ರಾಜೆಕ್ಟ್ನಲ್ಲಿ ತೊಗೊಂಡಿಲ್ಲ. ಮೊದಲಿನ ಪ್ರಾಜೆಕ್ಟ್ಸ್ಗಳಲ್ಲಿ ತೊಗೊಳ್ತಿದ್ವಿ, ಟೀಚರ್ಸ್ನೇ ತೊಗೊಳ್ತಿದ್ವಿ. ಈಗ ಇದರಲ್ಲಿ ಟೀಚರ್ಸ್ ಕಡಿಮೆ, ಊರಲ್ಲಿರುವ ಯುವಕರು ಯುವತಿಯರು ಗೃಹಿಣಿಗಳು ಅವ್ರನ್ನೇ ನಾವು ಇದರಲ್ಲಿ ತೊಗೊಂಡಿರೋದು. ಯಾಕೆ? ಅದಕ್ಕೆ ಇನ್ನೊಂದು ಕಾರಣ ಏನು ಅಂದರೆ, ಈ ಕಲಿಕೆ ಅಂತ ಅನ್ನೋದು ಶಾಲೆಯ ಚೌಕಟ್ಟಿನೊಳಗೂ ಆಗಲಿ ಅರ್ಥಪೂರ್ಣವಾಗಿ ಆಗಬೇಕು. ಶಾಲೆ ಆ ಕಡೆಗೂ ಕೂಡ, ಶಾಲೆಯ ಹೊರಗೆ ಮನೆಗಳಲ್ಲಿ ಈ ಥರದ ಕಲಿಕೆ ಆಗಬೇಕು. ಅದನ್ನು ಈ ರಜೆಯಲ್ಲಿ ಒಂದು ಪ್ರಯೋಗ ಮಾಡಿದ್ವಿ. ಯಾರಿಗೆ ನಾವೆಲ್ಲ ತರಬೇತಿ ಕೊಟ್ಟಿದ್ವಿ ಸಹಭಾಗಿಗಳಿಗೆ, ಇನ್ನೂ ಹೆಚ್ಚಿನ ಕಥೆಯ ಪುಸ್ತಕಗಳನ್ನು ಕಳಿಸ್ಕೊಟ್ವಿ. ನೀವೇನು ಮಾಡಬೇಡಿ, ರಜೆಯಲ್ಲಿ ಮಕ್ಕಳು ನಿಮ್ಮ ಮನೆಗೆ ಕರೀರಿ, ಸುತ್ತಲಿರೋ ಮಕ್ಕಳನ್ನ ಕರೀರಿ, ವಾರದಲ್ಲಿ 2-3 ಕಥೆ ವಾಚನ ಮಾಡಿ ಅದಕ್ಕೆ ಬೇಕಾದ ಕಥೆಗಳನ್ನೆಲ್ಲ ಕಳಿಸ್ಕೊಟ್ಟಿದ್ವಿ ಅವರಿಗೆ. ಎಷ್ಟು ಚೆನ್ನಾಗಾಗಿದೆ ಅಂತಂದರೆ, ಅದು ನರೇಗಲ್ ಅಂತ ಊರಲ್ಲಿನೂ ಕೂಡ ಎಷ್ಟೋ ಒಂದು ಸುಮಾರು 8 ಜನ ಇದ್ದಾರೆ ಅಲ್ಲಿ. ಆ 7 ಜನದ ಮನೆಗಳ ಸುತ್ತಲಿರೋ ಮಕ್ಕಳನ್ನು ಸೇರಿಸ್ತಿದ್ರು. ವಾರದಲ್ಲಿ 2-3 ಸಾಯಂಕಾಲ ಈಗ ನಾವು ಕಳಿಸಿ ಕೊಟ್ಟಿರೋ ಕಥೆಗಳನ್ನು ಮಕ್ಕಳೆದುರಿಗೆ ವಾಚನ ಮಾಡೋದು. ಅಂದ್ರೆ ಹೋಗ್ಬೋದಾ? ಹೋಗ್ತಾ ಇದ್ದಾರೆ. ಇನ್ನು ರಜೆನಲ್ಲಿ ನಾನು ಹೇಳಿದ್ದು, ಈ ಬೇಸಿಗೆ ರಜೆನಲ್ಲಿ ಆಯಿತು. ಬೇರೆ ಬೇರೆ ಶಾಲೆಗೆ ಹೋಗೋ ಮಕ್ಕಳೇ ಅವು. ಅಂದರೆ ರಜೆನಲ್ಲಿ ಶಾಲೆ ಇರಲ್ಲಲ್ಲ. ಅಂದ್ರೆ ಅಲ್ಲ, ಈಗ ನಾ ಕತೆ ಹೇಳೋರನ್ನ ಕೇಳಿದೆ, ಅವರು ಕೂಡ ಸ್ಕೂಲ್ಗೆ ಹೋಗೋ ಅವಕಾಶಗಳಿದೆಯಾ ಅಂತ. ಹೌದು, ಶಾಲೆಗೆ ಹೋಗೇನೆ ಕತೆ ಹೇಳಬೇಕು ಶಾಲೆ ಇದ್ದಾಗ. ಓಕೆ, ಇಲ್ದಾಗ ಮನೆಯಲ್ಲಿ ಹೇಳಿ, ಇಲ್ದಲ್ಲಿ ಮನೆಯಲ್ಲಿ ಹೇಳಿ. ಅಂದರೆ ಕಲಿಕೆ ಅಂತ ಅನ್ನೋದಕ್ಕೆ ಯಾವ ಸ್ಥಳನಾದರೂ ಆಗ್ಬೋದು. ಮತ್ತು ಕಲಿಕೆ ಮತ್ತು ಬೋಧನೆ ನಿಮ್ಮ ಹೃದಯದಲ್ಲಿ ಆ ಪ್ರೀತಿ ಇದ್ದರೆ ಆಗುವಂಥ ಒಂದು ಕ್ರಿಯೆ ಅದು ಅಷ್ಟೇ ಅಲ್ವಾ. ಅದಕ್ಕೇನು ಭಾರಿ ದೊಡ್ಡ ಬೌದ್ಧಿಕವಾದ ಯಾವುದೋ ಸರ್ಟಿಫಿಕೇಟ್ ಅಗತ್ಯ ಇದೆ ಅಂತ ನನಗೇನು ಅನಿಸಿಲ್ಲ. ಇದು ಆಗ್ತಾ ಇದೆ ಅಂತ ಇದಕ್ಕೊಂದು ಪ್ರೂಫ್ ನಮ್ಮ ಯೋಜನೆಯಲ್ಲಿ ಸಿಗ್ತಾ ಇದೆ. ಈ ವರ್ಷ ಅದು ನಡೀತಾ ಇದೆ. ಇದಕ್ಕೇನು ಖರ್ಚು ವೆಚ್ಚ ಏನಾದರೂ ಇರುತ್ತೆ? ಸಾಕಷ್ಟು ಇರುತ್ತೆ. ಯಾರು ಭರಿಸ್ಬೇಕು ಅದನ್ನು? ಸ್ಕೂಲ್ನವ್ರು ಭರಿಸ್ಬೇಕಾ? ನಾವೇನು ತಗೊಳ್ತಾ ಇದ್ದೀವಲ್ಲ ಅವ್ರ ಕಡೆಯಿಂದ 1 ಪೈಸಾನು ತಗೊಳ್ಳಲ್ಲ, ಶಾಲೆಯವ್ರ ಕಡೆಯಿಂದನೂ ತಗೊಳ್ಳಲ್ಲ, ಸಹಭಾಗಿಗಳ ಕಡೆಯಿಂದನೂ ತಗೊಳ್ಳಲ್ಲ. ಅವ್ರಿಗೆಲ್ಲವೂ ಉಚಿತವಾಗಿರುತ್ತೆ. ಇನ್ಫ್ಯಾಕ್ಟ್ ಯಾರು ಸಹಭಾಗಿಗಳು ಟ್ರೈನಿಂಗ್ ಕೊಟ್ಟಿರ್ತೀವಿ ಅಂತ ಹೇಳ್ತೀವಲ್ವ, ಅವ್ರಿಗೆ ಒಂದು ಕತೆ, ಒಂದು ದಿನ, ಒಂದು ತರಗತಿಯಲ್ಲಿ ಒಂದು ಕತೆ ಹೇಳಿ ಬಂದರೆ ಒಂದು ನಿರ್ದಿಷ್ಟ ಗೌರವಧನ ಅಂತ ಒಂದು ನಮ್ಮ ಟ್ರಸ್ಟು ನಿರ್ಧಾರ ಮಾಡಿದೆ, ಅವ್ರಿಗೆ ಗೌರವಧನ ಕೊಡ್ತೀವಿ. ಹೌದು.
ಓಕೆ ಚೆನ್ನಾಗಿದೆ ಅದು ಕಥೆ ಹೇಳೋದು. ಕತೆ ಹೇಳಿ ಬನ್ನಿ, ಕತೆ ಹೇಳಿ ಮಕ್ಕಳು ಖುಷಿ ಪಡಬೇಕು, ಓಕೆ. ಕತೆ ಕೇಳಿಸ್ಕೊಂಡು ನೀವು ಹೇಳಿ ಖುಷಿ ಪಡಬೇಕು. ಹಾಂ. ಆಮೇಲೆ ಕಥೆಯ ನಂತರ ಮಾಡುವ ಚಟುವಟಿಕೆಗಳಿರ್ತಾವೆ, ಅದರಿಂದ ಕಲಿಕೆ ಆಗಬೇಕು. ಹ್ಞೂ. ಈ ಮೂರು ಕ್ರಿಯೆ ಒಂದ್ಕೊಂಡು ಸಂಬಂಧ ಇರ್ತವೆ. ಬಟ್ ಟೈಮ್ ಕೊಟ್ಟಿರ್ತಾರಲ್ವ ಅವರು, ಅದಕ್ಕೊಂದು ಗೌರವಧನ ಇರುತ್ತೆ. ಆ ಸಮಯಕ್ಕೋಸ್ಕರ ಗೌರವಧನ ಸ್ವಲ್ಪ ಮಟ್ಟಿಗೆ ಇರ್ತದೆ. ಒಂದು ಟ್ರಸ್ಟ್ ಮಾರಿರುತ್ತೆ, ಅದನ್ನು ನಾವು ಕೊಡ್ತಾ ಇರ್ತೀವಿ. ಅವರು ಇಡೀ ತಿಂಗಳಲ್ಲಿ ಎಷ್ಟು ಖಾತೆ ಹೇಳಿದರು ಅಂತ ಅನ್ನೋದು ಒಂದು ರೆಕಾರ್ಡ್ ಬಂದ್ಬಿಡುತ್ತೆ ನಮ್ಮ ಹತ್ರ. ಅದು ಒಂದು ಮೆಕ್ಯಾನಿಸಮ್ ಡೆವಲಪ್ ಮಾಡಿದ್ದಾರೆ. ಅವರು ಅದನ್ನು ಕಳಿಸ್ತಾರೆ. ಪ್ರತಿ ತಿಂಗಳು ಕಳಿಸಿದಾಗ ಲೆಕ್ಕ ಸಿಕ್ಬಿಡುತ್ತೆ, ಯಾರು ಯಾವ ತರಗತಿಗೆ ಎಷ್ಟು ಖಾತೆ, ಯಾವ ಖಾತೆ ಎಲ್ಲ ಲೆಕ್ಕ ಸಿಗುತ್ತೆ ನಮ್ಗೆ ಇಲ್ಲಿ ಇದ್ಕೊಂಡೆ. ಓಕೆ. ಅದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ನಲ್ಲಿ ಬರುವಂಥದ್ದು. ಅದನ್ನು ಚೆನ್ನಾಗಿಯೇ ಮಾಡ್ತಾ ಇದ್ದಾರೆ ನಮ್ಮ ಗಂಗಾಧರು, ಶ್ರೀನಿವಾಸ್ ಎಲ್ಲ. ಆಮೇಲೆ ಅದಕ್ಕೆ +, ಎಷ್ಟು ಅದು ಗೌರವಧನ ಇರುತ್ತೆ ಅಷ್ಟು ಗೌರವಧನ ಪ್ರತಿ ತಿಂಗಳು ಅವರಿಗೆ ಹೋಗ್ತಿರುತ್ತೆ. ನಿಮ್ಮ ಸಂಸ್ಥೆ ಹೇಗೆ ನಡೆಯುತ್ತೆ ಕೇಳ್ಬೋದಾ? ನಂಗೆ ಗೊತ್ತಿಲ್ಲ. ಕೇಳಿ, ನಿಮ್ಗೇನು ಕೇಳಬೇಕು ಕೇಳಿ. ನಿಮ್ಮ ಸಂಸ್ಥೆ ಮತ್ತೀಗ ಸೋರ್ಸ್ ಹೇಗೆ ಇದು? ಸೋರ್ಸ್ ಆಫ್ ಇನ್ಕಮ್ ಅಲ್ವಾ ನಮಗೂ? ಹಾಂ, ಒಳ್ಳೆ ಪ್ರಶ್ನೆ. ಇದು ಶುರುವಾದಾಗ ಒಂದು ಮೊದಲ ಡೊನೇಷನ್ ಕೊಟ್ಟವರು ಈ ಸಂಸ್ಥೆ ಶುರುವಾದಾಗ ನಮ್ಮ ಮಾಮ ಅವರು, ಪ್ರೇಮ ಅವರ ತಂದೆಯವರು, ಅವರು ಒಂದು ಸ್ವಲ್ಪ ಕೊಟ್ಟು ಇದು ಸಂಸ್ಥೆ ನಡೀಲಿ ಅಂಥೇಳಿ ಒಂದು ಆಶೀರ್ವಾದ ಮಾಡಿ ಶುರು ಮಾಡಿದ್ವಿ. ಅಲ್ಲಿಂದ ಶುರುವಾಯಿತು. ಮುಂದೆ ಮಧ್ಯೆ ಒಂದು ಸಣ್ಣ ಪ್ರಾಜೆಕ್ಟ್ ಮಾಡ್ತಿದ್ವಿ. ಕೆಲವು ಸ್ನೇಹಿತರು ಈ ಮಕ್ಕಳ ಕವನಗಳ ಸಂಕಲನ ಮಾಡಿಕೊಡ್ತೀರಾ? ಹ್ಞೂ ಅಂತಿದ್ವಿ. ಮಾಡಿಕೊಟ್ರೆ ಸ್ವಲ್ಪ ದುಡ್ಡು ಕೊಡ್ತಿದ್ರು, ಅದರಿಂದ ಸ್ವಲ್ಪ ನಡೀತಿತ್ತು ಆ ಥರ. ಅದಾದಮೇಲೆ 2004-05ರಲ್ಲಿ ಒಂದು ದೊಡ್ಡ ರೀತಿಯ ಬದಲಾವಣೆ ಅಂತ ಹೇಳ್ಬೋದು. ನಮ್ಮ ಒಬ್ಬ ಸ್ನೇಹಿತರು ರಾಘವನ್ ಅಂಥೇಳಿ, ಅವ್ರಿಗೆ ಅವರು ತಮಿಳ್ನವರು, ಸ್ಪೋಕನ್ ಕನ್ನಡ ಹೇಳಬೇಕಾಗಿತ್ತು. ಮನೆಗೆ ಹೋಗಿ ಹೇಳ್ತಿದ್ದೆ ನಾನು, ಪ್ರೇಮ. ಅವ್ರಿಗೆ ತುಂಬ ಇಷ್ಟ ಆಗಿಬಿಡ್ತು ನಮ್ಮ ಕಲಿಸುವ ವಿಧಾನ. ಅವ್ರ ಮನೆಯಲ್ಲಿ ಅವರ ತಾಯಿಯವರು, ಅವ್ರ ಮನೆಯವರು, ಅವ್ರ ಮಕ್ಕಳು, ಅವ್ರ ಅಪಾರ್ಟ್ಮೆಂಟ್ನಲ್ಲಿ ಇನ್ನೂ ಒಂದು 7-8 ಜನ ಸೇರಿಕೊಂಡು ಒಂದು 3 ತಿಂಗಳದ್ದು ಒಂದು ಕೋರ್ಸ್ ಅದು. ಸೊ ಶುರು ಮಾಡಿ ಕಲಿತ್ರಲ್ಲ, ನಮ್ಮ ಕಲಿಸುವ ವಿಧಾನ ಅವ್ರಿಗೆ ತುಂಬ ಇಷ್ಟ ಆಯಿತು. ಆವಾಗ ಅವ್ರು ಕೇಳಿದರು, ಧ್ವನಿ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಕೂಡ. ಅವ್ರು ಕೇಳಿದರು, ನೀವು ಧ್ವನಿನೇ ಪೂರ್ಣ ಪ್ರಮಾಣದಲ್ಲಿ ನಡೆಸ್ತೀನಿ ಅಂದರೆ ನಾನು ಹಣಕಾಸಿನ ವ್ಯವಸ್ಥೆ ಮಾಡೋ ಜವಾಬ್ದಾರಿ ತಗೊಳ್ತೀನಿ ಅಂತ. ಅವ್ರಿಗೆ ಹಂಗೆ ಅನ್ನಿಸ್ತು ಅಷ್ಟೇ. ಆಯಿತು ಅಂತ ಹೇಳಿದೆ ನಾನು. ಅವ್ರಿಗೆ ಅದು ಶಕ್ತಿ ಇದೆಯೋ ಇಲ್ವೋ ಅದನ್ನು ಏನೂ ಅನುಮಾನ ಪಡಲಿಲ್ಲ. ಅವರು ನಮ್ಮ ಬಗ್ಗೆ ಅನುಮಾನ ಪಡಲಿಲ್ಲ. ಅವ್ರು ಅಷ್ಟು ಹೇಳಿದರು, ನಾನು ಹ್ಞೂ ಅಂದ್ಬಿಟ್ಟೆ. ಆವಾಗಿನಿಂದ ಅವ್ರ ಜವಾಬ್ದಾರಿ ತೊಗೊಂಡಿದ್ದಾರೆ. ಅವ್ರದ್ದೊಂದು ಸ್ನೇಹಿತರ ಬಳಗ, ಒಟ್ಟಾರೆ ಸ್ನೇಹಿತರಿಗೆ ನಾವು ಏನು ಮಾಡ್ತಾ ಇದ್ದೀವಿ ಅದನ್ನು ತಿಳಿಸ್ತೀವಿ. ಆಮೇಲೆ ಇಷ್ಟ ಆಗುತ್ತೆ ಜನಕ್ಕೆ ನಾವು ಮಾಡ್ತಾ ಇರೋದು. ಓಕೆ, ಅವರೆಲ್ಲ ಓಕೆ, ಅವ್ರದ್ದೇ ಆದ ದೊಡ್ಡ ದೊಡ್ಡ ಕಂಪ್ನಿಗಳಿರ್ಬೋದು, ಇತ್ಯಾದಿ. ಆದರೆ ಇದು ಮಾಡ್ತಾ ಇರೋ ಕೆಲಸ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ಬಿಟ್ಟು ಅವ್ರ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ದೇಣಿಗೆ ಕೊಡ್ತಾರೆ. ಇದು ಒಂದು, ಈಗಲೂ ಆ ದೇಣಿಗೆಯ ಒಂದು ದಾರಿಯಿಂದನೇ ಇದು ನಡೀತಾ ಇದೆ. ಒಂದು ಮಧ್ಯದಲ್ಲಿ ಈ ದೊಡ್ಡ ಕಂಪ್ನಿಗಳು ಇರ್ತಾವಲ್ಲ, ಅವರು ನಮ್ಮ ಪ್ರಾಜೆಕ್ಟ್ನ ಸಪೋರ್ಟ್ ಮಾಡಬೇಕು, ಇದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿ ಅಂತಲೂ ಅವರು ಸಪೋರ್ಟ್ ಮಾಡ್ತಾರೆ. ಟಾಟಾ ಟ್ರಸ್ಟ್ನಂಥವ್ರು, ಟೆಕ್ ಮಹೀಂದ್ರದಂಥವ್ರು, ಅವರು ದುಡ್ಡು ಕೊಟ್ಟಿರ್ತಾರೆ. ಅದು ಕೂಡ ದೊಡ್ಡ ಪ್ರಮಾಣದಲ್ಲೇ ಕೊಟ್ಟಿದ್ರು. ಆವಾಗ ದೊಡ್ಡ ಪ್ರಮಾಣದಲ್ಲಿನೂ ಮಾಡಿದ್ದೀವಿ ಕೂಡ. ಈ 2 ಮುಖ, ಒಂದು ಈ ರೀತಿಯ ದೊಡ್ಡ ಕಂಪ್ನಿಗಳ ಮೂಲಗಳಿರ್ತವೆ, ಇನ್ನೊಂದು ಸ್ನೇಹಿತರ ಬಳಗ ಅಂತ ಹೇಳಿದ್ನಲ್ಲ, ಆ ಸ್ನೇಹಿತರ ಬಳಗಗಳು ಮೆಚ್ಚಿ ಇದನ್ನು, ಅಂದರೆ ಒಂದು ರೀತಿ ಸಾಮಾಜಿಕ ಜವಾಬ್ದಾರಿಯಿಂದನೇ ನಡೀತಾ ಇರುವ, ಜವಾಬ್ದಾರಿಯ ಅರಿವು ಇದ್ದವರು ನಡೆಸ್ತಾ ಇರುವ ಒಂದು ಯೋಜನೆ ಅಂತ ಹೇಳ್ಬೋದು. ಓಕೆ, ನಿರ್ದಿಷ್ಟವಾಗಿ ಬರುತ್ತಾ ಅಥವಾ ಹಂಗೇನಿಲ್ಲ? ನಿರ್ದಿಷ್ಟವಾಗಿಯೇ ಬರುತ್ತೆ. ಓಕೆ, ಆ ಥರದ ಒಂದು ಸ್ನೇಹಿತರ ಬಳಗ. ಹಾಂ, ಹೀಗೆ ವಿಸ್ತಾರಗೊಂಡಿದೆ. ಬಟ್ ಸೇರ್ತಾನೆ ಇದ್ದಾರೆ ಪ್ರತಿ ವರ್ಷ. ಇದು ವರ್ಷಕ್ಕೊಂದ್ಸಲ ಮಟೀರಿಯಲ್ ಹೋಗುತ್ತಾ ಅಥವಾ ಪ್ರತಿ 2 ತಿಂಗಳಿಗೊಮ್ಮೆ ಹೋಗ್ತದೆ? ಯಾಕೆ ಪ್ರತಿ 2 ತಿಂಗಳಿಗೊಮ್ಮೆ ಬದಲಾಗುತ್ತಾ? ಏನಾದರೂ ಬದಲಾಗಲ್ಲ, ಹೊಸದಿರುತ್ತೆ. ಈಗ ನೀವು ಜೂನ್ ತಿಂಗಳಲ್ಲಿ ಖಾತೆ ಕೇಳ್ತೀರಾ, ಹೌದಾ? ನಿಮಗೆ ಫೆಬ್ರವರಿವರೆಗೂ ಖಾತೆ ಕೇಳಬೇಕಾಗಿದೆ, ಪರೀಕ್ಷೆ ಬರೋ ತನಕನೂ ಅಲ್ವಾ? ಎಲ್ಲ ಖಾತೆಗಳನ್ನು ಜೂನ್ನಲ್ಲೇ ಯಾಕೆ ಕಳಿಸ್ಬೇಕು? ಎಷ್ಟೋ ಖಾತೆಗಳು ಹೊಸದಾಗಿ ಬರೆಯೋರು ಇರ್ತಾರೆ, ನಾವು ಅದನ್ನು ತಗೋಬೇಕು ಅಲ್ವಾ? ಅದನ್ನು
ಕಳಿಸ್ಬೇಕು. ಈ ಹೊಸತನವನ್ನೆಲ್ಲ ಸೇರಿಸ್ಕೊಳ್ಳೋಕೆ ನಾವು 2 ತಿಂಗಳಿಗೊಮ್ಮೆ ಕಳಿಸ್ತಾ ಇರ್ತೀವಿ. ಒಂದು ಅಲ್ಲಿ 100 ಮಕ್ಳು ಇರ್ತಾವೆ ಒಂದು ಶಾಲೆಗೆ, 1 ವರ್ಷಕ್ಕಾಗುವಷ್ಟು ಎಲ್ಲ ಕೊಟ್ಟರೆ ಅವ್ರಿಗೆ ಇಳೋಕ್ಕೆ ಜಾಗನೇ ಇಲ್ಲ ಶಾಲೆಗಳಲ್ಲಿ, ಅಷ್ಟೊಂದು ಮೆಟೀರಿಯಲ್ ಆಗುತ್ತೆ. ಅದರಿಂದ ಸ್ವಲ್ಪ ನೀವು ಕಂತಿನಲ್ಲಿ ಕಳಿಸ್ಕೊಟ್ರೆ ಅದ್ರ ಉಪಯೋಗ ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತೆ ಅಂತ 2 ತಿಂಗಳಿಗೊಮ್ಮೆ ಹೋಗ್ತಾ ಇರುತ್ತೆ. ಈ ಮಕ್ಕಳಿಗೆ ಈಗ ಒಂದು ಯಾವುದೋ ತೆನಾಲಿ ರಾಮ ಅಂತ ಸುಮ್ಮನೆ ಒಂದು ಎಕ್ಸಾಂಪಲ್, ಒಂದು ಏನೋ ಕತೆ ಇದೆ ಅಂತಂದು ಓದ್ತಾರೆ. ನಿಮ್ಮದು ಹೇಗೆ ಪೂರಕವಾಗಿ ಆಗುತ್ತೆ ಆ ತೆನಾಲಿ ರಾಮನ ಕತೆಗೆ? ಕತೆ ಪೂರಕ ಆಗಬೇಕಾಗಿಲ್ಲ, ಕತೆಗಳು ಸ್ವತಂತ್ರ. ಓಕೆ, ಇದು ಒಂದು ಕತೆ, ಅದು ಒಂದು ಕತೆ ಪೂರಕನೂ ಇದ್ದಿರ್ಬೋದು ಆವಾಗ ಇವಾಗ. ತೆನಾಲಿ ರಾಮನ ಒಂದು ಘಟನೆಯನ್ನು ಅವರಲ್ಲಿರೋ ಒಂದು ಕತೆ ಹೇಳಿದರೆ, ಇನ್ನೊಂದು ಕತೆ ಅದೇ ತೆನಾಲಿ ರಾಮನ ಇನ್ನೊಂದು ಘಟನೆಯನ್ನು ಹೇಳ್ತಿರ್ಬೋದು. ಅದು ಒಂದು. ಇಲ್ಲ, ತೆನಾಲಿ ರಾಮಂದು ಏನೂ ಇಲ್ಲವೇ ಇಲ್ಲ. ನಾವು ಈ ಕತೆಗಳಲ್ಲಿ ಒಂದು ಏನೋ ಬೇರೆ ಒಂದಿರುತ್ತೆ. ರಸ್ಕಿನ್ ಬಾಂಡ್ ಹೇಳಿರೋ ಯಾವುದೋ ಒಂದು ಕಥೆಯನ್ನು ನಾವು ಹೇಳ್ತೀವಿ ಅಂತ ಅಂದ್ಕೋಣ ಉದಾಹರಣೆಗೆ. ಅಥವಾ ನಮ್ಮ ಇತ್ತೀಚಿನ ಯಾರೋ ಮತ್ತೂರು ಸುಬ್ಬಣ್ಣ ಅಂತವ್ರು ಒಂದು ಒಳ್ಳೆಯ ಕತೆ ಬರೆದಿದ್ದಾರೆ ಮಕ್ಕಳಿಗೆ. ಅದನ್ನು ಓದಿದರೆ ಮಕ್ಕಳಿಗೆ ಒಂದು ಖುಷಿನೂ ಆಗ್ತದೆ, ಒಂದು ಕಲಿಕೆನೂ ಆಗ್ತದೆ. ಸೊ ಈ ಥರದ ಕಥೆಗಳು ಇರ್ತವೆ. ಅಂದರೆ ಅಲ್ಲಿ ಅವ್ರ ಟೆಕ್ಸ್ಟ್ ಬುಕ್ನಲ್ಲಿ ಇರೋದಕ್ಕೆ ಯಾವಾಗಲೂ ಪೂರಕ ಆಗಿರಬೇಕು ಅಂತ ಏನಿಲ್ಲ ನಮಗೆ. ಇದರಲ್ಲಿ ಮುಖ್ಯ ಉದ್ದೇಶನೇ ಈ ಅನೇಕ ರೀತಿಯ ಕಥೆಗಳನ್ನ ಓದೋದ್ರ ಮೂಲಕ ಸಾಹಿತ್ಯದಲ್ಲಿ ಒಂದು ಅಭಿರುಚಿ ಬೆಳೆಸೋದು ನಮ್ಮ ಉದ್ದೇಶ. ಪರೀಕ್ಷೆಯಲ್ಲಿ ಅವ್ರು ಪಾಸ್ ಮಾಡೋದು ನಮ್ಮ ಕೆಲಸನೇ ಇಲ್ಲ. ಪರೀಕ್ಷೆಯಲ್ಲಿ ಅವ್ರು ಏನಾಗ್ತಾರೆ ಆ ಪ್ರಶ್ನೆ ನಮಗಿಲ್ಲ. ಆದರೆ ಒಟ್ಟು ಅವ್ರಿಗೆ ಒಂದು ಸಾಹಿತ್ಯದ ಓದು ಮತ್ತು ಭಾಷೆಯ ಸಾಮರ್ಥ್ಯಗಳು, ಭಾಷೆಯ ಸಾಮರ್ಥ್ಯ ಅಂದರೆ ಆಲೋಚನೆ ಮಾಡುವ, ಅದು ತಾರ್ಕಿಕವಾಗಿ ಆಲೋಚನೆ ಮಾಡುವ, ಆಮೇಲೆ ಸರಿಯಾಗಿ ಅಭಿವ್ಯಕ್ತಿ ಮಾಡುವ ಸಾಮರ್ಥ್ಯಗಳಿವೆಲ್ಲ ಬೆಳೆದರೆ ಅವರು ಮುಂದೆ ಆ ಭಾಷೆಯಲ್ಲಿ ಏನಿದೆ ಅದನ್ನೆಲ್ಲವೂ ಓದುವ ಸಾಮರ್ಥ್ಯ ಬೆಳೆಸ್ಕೊಳ್ತಾರಲ್ವ, ಪರೀಕ್ಷೆಯಲ್ಲೂ ಚೆನ್ನಾಗಿ ಮಾಡ್ತಾರೆ. ಓಕೆ, ಆದರೆ ನಾವು ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಲಿ ಅಂತ ಇದನ್ನು ಮಾಡ್ತಾ ಇಲ್ಲ. ಈ ಮೊದಲಿನ ಭಾಗಕ್ಕೆ ನಾವು ನಿಂತು ಬಿಡ್ತೀವಿ. ಅವರ ಇಡೀ ಒಂದು ವ್ಯಕ್ತಿತ್ವ ಅರಳುವ ದೃಷ್ಟಿಯಿಂದ ಈ ಕೆಲಸ ನಾವು ಮಾಡ್ತಿದ್ದೀವಿ ಅಷ್ಟೇ. ಇನ್ನೊಂದು ವಿಚಾರ ಇದೆ, ಅದು ಸಣ್ಣದು ಅನ್ನಿಸ್ಬೋದು, ಬಟ್ ನನಗದು ಸೀರಿಯಸ್ಸೇ ಅಂತ ಅನಿಸಿದೆ. ಏನಂದರೆ ಶಿಕ್ಷಕ ಕೂಡ ಮಗು ಆಗಬೇಕಾಗುತ್ತೆ, ಆತನು ಕುಣಿಬೇಕಾಗುತ್ತೆ, ಆತನು ಹಾಡಬೇಕಾಗುತ್ತೆ, ಎಲ್ಲ ಆಗುತ್ತೆ. ಬಟ್ ಆತ ಅಷ್ಟು ಕಂಫರ್ಟಬಾಗಿ ಎಲ್ಲ ಇಲ್ಲ. ಕಾರಣ ಏನಂತ ಹೇಳಿದರೆ ಅದು ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಮನೆ ಪರಿಸ್ಥಿತಿ ಇರ್ಬೋದು, ಆತನ ವೈಯಕ್ತಿಕ ಪರಿಸ್ಥಿತಿ ಇರ್ಬೋದು. ಅದನ್ನೆಲ್ಲ ಬಿಟ್ಟು ಆತ ಸ್ಕೂಲಿಗೆ ಬರಬೇಕಾಗ್ತದೆ. ಇವತ್ತು ಶಿಕ್ಷಕರಿಗೆ ಟೆಂಪ್ರವರಿಯಾಗಿ ತುಂಬ ಜನ ಇವತ್ತು ಕೆಲಸ ಮಾಡ್ತೀರಿ ಸಣ್ಣ ಸಂಬಳಕ್ಕೆ. ಹೇಗೆ ಮಾನಸಿಕ ಸ್ಥಿತಿಯನ್ನು ಸರಿ ಮಾಡಿಕೊಂಡು ಅವ್ರು ಇಲ್ಲಿಗೆ ಬರಬೇಕು ಅಂತೀರಿ? ನನ್ನ ಉತ್ತರ ಏನು ಅಂದರೆ, ಒಂದು ರೀತಿ ಉತ್ತರ ಇಲ್ಲ ಈ ಪ್ರಶ್ನೆಗೆ, ನನ್ನಲ್ಲಿಲ್ಲ. ಆದರೆ ಒಂದು ಹೇಳಬೇಕು ಅಂತ ಅನ್ನೋದಾದರೆ ಒಂದು ರೀತಿ ಕಠೋರವಾಗಿ ಮಾತಾಡ್ತೀನಿ ಅಂತ ಅನ್ನಿಸ್ಬೋದು, ಆದರೆ ಹಾಗೇ ಇದೆ ಅದು. ಅದರಿಂದ ಹೇಳ್ತೀನಿ, ನೀವು ಯಾವುದೇ ವೃತ್ತಿ, ಇಲ್ಲಿ ಶಿಕ್ಷಕ ಅಂತ ತಗೋಣ, ಶಿಕ್ಷಕ ವೃತ್ತಿ ಇಲ್ಲಿಗೆ ಬರೋದಕ್ಕೆ ಒಪ್ಕೊಂಡಿದ್ದೀರಿ ಅಂತಂದರೆ ನಿಮ್ಮ ಕಷ್ಟ ನಷ್ಟಗಳು ಕೂಡ ಏನಾದರೂ ಇರಲಿ, ಅದು ಏನೇ ಇದ್ರೂ ಕೂಡ ಅವುಗಳನ್ನು ಮರೆಯುವಂತೆ ಮಾಡುವುದು ನಿಮ್ಮ ಈ ನಿಜವಾದ ಒಂದು ಬದ್ಧತೆ ಇರುವ, ಅರ್ಪಣೆ ಇರುವ ಒಂದು ಬೋಧನೆ. ಅಂದರೆ ನನಗೆ ಈ ಮಕ್ಕಳಿಗೆ ಇವತ್ತು ನಾನು ಕುವೆಂಪು ಅವ್ರದ್ದು ಒಂದು ನಾಟಕ ಹೇಳ್ಕೊಡ್ಬೇಕಾಗಿದೆ. ನನ್ನ ಕಷ್ಟಗಳು ಭಾಳ ಇದ್ದಾವೆ. ನನ್ನ ಪಾಡು ನನಗಿರಲಿ, ಬೇಂದ್ರೆ ಅವ್ರ ಮಾತು. ನನಗೆ ಎಷ್ಟೋ ಪಾಡೋದ್ರೆ ಕಷ್ಟ. ನನ್ನ ಪಾಡು ನನಗಿರಲಿ, ಅದರ ಹಾಡನ್ನಷ್ಟೇ ನಿಮಗೆ ಹೇಳುವೆ. ಆ ಪಾಡಿನಿಂದ ಒಂದು ಹಾಡು ಹುಟ್ಕೊಂಡದೆ. ಮಕ್ಕಳಿಗೆ ಅದನ್ನ ಅಷ್ಟೇ ಹೇಳಬೇಕು, ಅದು ಬದ್ಧತೆ. ಟೀಚಿಂಗಿಗೆ ನಾನು ಬಂದಿದ್ದೀನಿ, ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿದೆ ಏನೋ ಒಂದಂದರೆ, ಯಾವುದೇ ವಿಷಯ ಇರಲಿ ಸಂಪೂರ್ಣ ಸಮರ್ಪಣೆ. ನೀವು ಅತಿಥಿ ಶಿಕ್ಷಕರಾಗಿದ್ದರೂ ಅಷ್ಟೇ, ಖಾಯಂ ಶಿಕ್ಷಕರಾಗಿದ್ದರೂ ಅಷ್ಟೇ, ಈ ಸಮರ್ಪಣೆ ಮತ್ತು ಬದ್ಧತೆ ಇದು ಒಂದು ಪ್ರಜ್ಞೆಯ ಪ್ರಶ್ನೆ, ಒಂದು ಪ್ರಜ್ಞಾವಂತಿಕೆಯ ಪ್ರಶ್ನೆ ಇರಲೇಬೇಕು. ಇಲ್ಲದೆ ಹೋಗಿದ್ರೆ ವೈಯಕ್ತಿಕವಾಗಿ ಏನಾದರೂ ಕಷ್ಟ ಇರಲಿ, ಅದು ನಿಮ್ಮದು ಅಂತ ಅದನ್ನು ಬೇರೆ ರೀತಿಯಲ್ಲಿ ಬಗೆಹರಿಸ್ಕೊಳ್ಳಿ. ಇಲ್ಲಿಗೆ ಅದನ್ನು ತರಲೇಬಾರ್ದು, ನಾವು ಮಿತಿ ಹಾಕ್ಕೊಳ್ಬಾರ್ದು. ಯಾಕೆಂದರೆ ಇಲ್ಲಿ ಇಷ್ಟೆಲ್ಲ ನಮ್ಮ ವೈಯಕ್ತಿಕ ಕಷ್ಟಗಳ ಮಧ್ಯ ನಾನು ಇದನ್ನು ಚೆನ್ನಾಗಿ ಮಾಡ್ತಾನೆ ಇದ್ದರೆ ನನಗೆ ಇಲ್ಲೇ ಏನೋ ಒಂದು ದಾರಿ ಸಿಕ್ಬಿಡುತ್ತೆ ಅಂತ. ನಾನು ಎದುರಿಸ್ತಾ ಇರುವ ಕಷ್ಟಗಳಿಗೆ ಪರಿಹಾರ ನನ್ನ ಬದುಕಿನ ಆ ಕ್ಷಣದಲ್ಲೇ ಸಿಗ್ಬೋದು. ಯಾವಾಗ ಅಂದರೆ ನೀನು ಅದರಲ್ಲಿ ಪೂರ್ತಿ ತೊಡ್ಕೊಂಬಿಡು ಮಾರಾಯ, ಏನಾಗತ್ತೆ ನೋಡೋಣ, ಅಂಜಬೇಡ. ಪೂರ್ತಿ ತೊಡ್ಕೊಳ್ಳೋದಕ್ಕೆ ಅಂಜಲೇ ಬೇಡ. ನೀನು
ಏನೋ ಒಂದು ಆಗುತ್ತೆ ತೊಂದರೆ. ಅಲ್ಲಿ ಸುಖ ಇದೆ, ಅದನ್ನ ಯಾಕೆ ಬಿಡ್ತೀಯಾ ಅಂತ ನೀವು. ಸುಖನೂ ಇದೆ, ಯಶಸ್ಸು ಇದೆ, ಮುಂದೆ ಯಶಸ್ಸು ಕೂಡ ಇದೆ. ಆದರೆ ನೀವು ಒಪ್ಕೋಬೇಕಾಗತ್ತೆ, ಇದು ಒಂದು ಜೀವನ ತತ್ವ, ಇದನ್ನು ಒಪ್ಕೋಬೇಕು, ಬೇರೆ ದಾರಿನೇ ಇಲ್ಲ ನಿಮಗೆ. ಓಕೆ, AI ಕಾಲ ಇದು. ಹೌದು, ಪಠ್ಯಕ್ರಮ ಯಾವುದೋ ಯಾವಾಗಲೂ ಆಗಿದ್ದು. ಸುಧಾರಣೆ ಆಗ್ಬೇಕಾಗಿತ್ತಾ, ಬದಲಾಗಬೇಕಾಗಿತ್ತಾ, ಅಥವಾ ಈಗ ಜಂಜಿ ಅಂತ ಮಾತಾಡ್ತಾ ಇದ್ವಿ, ತುಂಬ ಫಾಸ್ಟ್ ಆಗಿದ್ದಾರೆ ಹುಡುಗರು. ಫೋಕಸ್ಡು ಎಲ್ಲಿದೆ ಅಂತಂದರೆ ನಾನು ಇಷ್ಟು ವರ್ಷಕ್ಕೆ ಇಷ್ಟು ಪ್ಯಾಕೇಜಿಗೆ ನಾನು ಇಲ್ಲಿಗೆ ಹೋಗ್ಬೇಕು ಅಂತ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಓದೋ ಹುಡುಗರು ಇದ್ದಾರೆ. ಎಷ್ಟು ಸರಿ ಅಂತೀರಿ ಪಠ್ಯ ಪುಸ್ತಕಗಳು? ಒಳ್ಳೆ ಪ್ರಶ್ನೆ, ಭಾಳ ಪ್ರಸ್ತುತ ಆಗಿರುವಂಥದ್ದು ವಿಷಯ ಅದು. ಇದಕ್ಕೆ ಚರ್ಚೆ ನಡೆದಿದೆ ಜಗತ್ತಿನ ತುಂಬ, ಪರ ವಿರೋಧ. ಬರೀ ಶಿಕ್ಷಣ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕ್ಷೇತ್ರದಲ್ಲಿನೂ ಇದರ AI ಪ್ರವೇಶ ಏನು ಮಾಡ್ತಾ ಇದೆ ಅನ್ನೋ ಅರ್ಥದಲ್ಲಿ ಚರ್ಚೆಗಳು ನಡೆದಿದ್ದಾವೆ. ಈಗಲೇ ಅದು ಸರಿ ಅಂತಲೂ ಹೇಳೋಕ್ಕಾಗಲ್ಲ, ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಒಂದು ಆದರೆ ಅದು ಬರ್ತದೆ, ಹರಡುತ್ತದೆ. ಇಷ್ಟು ಬಂದಿದೆ, ನಾವು ಬೇಡ ಅಂದರೂ ಹರಡುತ್ತೆ. ಓಕೆ, ಅದು ಒಂದು ವಿಚಾರ ತಿಳ್ಕೊಬೇಕು. ಎರಡನೇದು, ಇಲ್ಲಿ ಒಂದು ಪಲ್ಲಟ ಆಗುವ ಸಂಭವ ಇದೆ. ಈಗ ಪ್ಯಾಕೇಜನ್ನು ಬಿಟ್ಬಿಡೋಣ. ಎರಡು ರೀತಿಯ ಪಲ್ಲಟ. ನಾನು ಒಬ್ಬ ಶಿಕ್ಷಕ, ನನ್ನ ಇದುವರೆಗಿನ ಜ್ಞಾನ ಇಷ್ಟಿದೆ, ವಿಷಯ ಏನಾದರೂ ಬೋಧನೆ ಮಾಡ್ತಾ ಇರಲಿ. ನಾನು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತಂದರೆ ನನಗೆ ದೊಡ್ಡ ಲೈಬ್ರರಿ ಸಪೋರ್ಟ್ ಬೇಕು, ಖಂಡಿತ ತುಂಬ ದೊಡ್ಡದು ಬೇಕು. ನಾನು 4ನೇ ತರಗತಿ ಮಗುವಿಗೆ ಒಂದು ಯಾವುದೋ ಮ್ಯಾಥ್ಸ್ ಕಾನ್ಸೆಪ್ಟ್ ಹೇಳ್ತಿರ್ಬೋದು, ಆದರೆ ನನಗೆ ದೊಡ್ಡ ಆ ಕಾನ್ಸೆಪ್ಟ್ ಬಗ್ಗೆ ಸಂಪೂರ್ಣ ಜ್ಞಾನ ಬೇಕು ಅಂದರೆ ಬರೀ ಟೆಕ್ಸ್ಟ್ ಬುಕ್ನಿಂದ ಆಗಲ್ಲ. ಒಳ್ಳೆಯ ಗ್ರಂಥಾಲಯ ಬೇಕು, ಅಂದರೆ ಅದಕ್ಕೆ ಸಂಬಂಧಿಸಿದ ಗ್ರಂಥಗಳು, ರೆಫರೆನ್ಸ್ ಬುಕ್ಸ್ ಬೇಕು ನನಗೆ. ಎಲ್ಲಿ ತರ್ತೀರಾ? ಸಿಕ್ಕಲ್ಲ. ಅದರಿಂದ ನಾನು ಅಲ್ಲಿಗೆ ಸೀಮಿತ ಆಗಿಬಿಡ್ತೀನಿ, ಇದು ಶಿಕ್ಷಕನಾಗಿ. ಇನ್ನು ಮಗುವಾಗಿ ನೋಡೋಣ. ಹೌದು, ನಮ್ಮ ಶಿಕ್ಷಕರಿಗೆ ಇಷ್ಟೇ ಸಾಧ್ಯ ಇದೆ. ನನಗೂ ಗ್ರಂಥಗಳ ಒಂದು ಸಪೋರ್ಟ್ ಸಿಕ್ಕರೆ, ಗ್ರಂಥಾಲಯ ಸಿಕ್ಕರೆ ನಾನು ಕಲಿಯೋಕೆ ನಾನು ರೆಡಿ ಇದ್ದೀನಿ. ಅಂದರೆ ಮಗು ರೆಡಿ ಇದೆ, ಬದ್ಧತೆ ಇರೋ ಶಿಕ್ಷಕ ಸಿದ್ಧ ಇದ್ದಾನೆ, ಇದಕ್ಕೆ ಇಬ್ಬರೂ ತಯಾರಿದ್ದಾರೆ. ಆದರೆ ಅವ್ರಿಗೇನು ಸಿಗಬೇಕಲ್ಲ ಸಂಪನ್ಮೂಲ, ಅದು ಸಿಗ್ತಾ ಇಲ್ಲ. ಈ ಹೊತ್ತಿನಲ್ಲಿ AI ಮೂಲಕ ಇಬ್ಬರಿಗೂ ಒಂದು ತಕ್ಷಣ ಸಿಕ್ಬಿಡುತ್ತೆ ಇವತ್ತೇನೋ ಒಂದು. ಈಗ ಉದಾಹರಣೆಗೆ, ಸುಮ್ಮನೆ ಒಂದು ಉದಾಹರಣೆ ಅಂತ ತಗೊಳ್ಳಿ. ಯಾವುದು, ನಿಮ್ಮ ಹಂಪಿಯ ಬಗ್ಗೆ, ಹಂಪಿಯ ಚರಿತ್ರೆ, ವಿಜಯನಗರದ ಚರಿತ್ರೆ ಅಲ್ಲ. ಹಂಪಿ ಅಂತ ಕಡೆ ವಿಜಯನಗರಕ್ಕಿಂತಲೂ ಮೊದಲಿಗೆ ಹಂಪಿ ಇತ್ತು. ನನಗೆ ಹಂಪಿಯ ಚರಿತ್ರೆಯನ್ನು ತಿಳ್ಕೊಬೇಕಾಗಿದೆ ಒಬ್ಬ ಶಿಕ್ಷಕ ಆಗಿ. ಯಾಕಂದರೆ ನಾಳೆ ಅದನ್ನು ವಿಜಯನಗರಕ್ಕೆ ನಾನು ನಾಳೆ ಕನೆಕ್ಟ್ ಮಾಡ್ತೀನಿ, ಬಟ್ ಇವತ್ತು ಅದನ್ನು ತಿಳ್ಕೊಬೇಕು ನಾನು. ಅಂದಾಗ AI ಮೂಲಕ ನಿಮಗೆ ಒಂದು ನಿಮಿಷದಲ್ಲೇ ಅದು ಸಿಗೋದಾದರೆ, ನಿಮಿಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಸಿಗೋದಾದರೆ, ನೀವು ಅದನ್ನು ಓದೋಕ್ಕೆ ಒಂದು ಅರ್ಧ ಗಂಟೆ ಓದಿ ಅರ್ಥ ಮಾಡಿಕೊಂಡು ಖುಷಿ ಪಡ್ತೀರಾ, ನೋಟ್ ಮಾಡಿಕೊಳ್ತೀರಾ. ನಾಳಿನ ಪಾಠ ಹೇಗಿರುತ್ತೆ? ಹೊಸ ಶಕ್ತಿ ಬಂದಿದೆ ಅಲ್ವಾ ನಿಮಗೆ. ಅಕಸ್ಮಾತ್ ನಿಮ್ಗೆ ಆಗಲ್ಲ, ಶಿಕ್ಷಕನಿಗೆ ಆಗಲ್ಲ, ಒಂದು ಮಗುವಿಗೆ ಅದು ಸಿಗುತ್ತೆ ಅಂತ ತಿಳ್ಕೊಳ್ಳೋಣ. ಮಗು ಯಾಕೆ ತಗೋಬಾರ್ದು ನೇರವಾಗಿ ಅದನ್ನು? ನನಗೆ ನನ್ನ ಶಿಕ್ಷಕನಿಗೆ ಸಿಗಲ್ಲ, ಬಟ್ ನನಗೆ ಸಿಕ್ಕುತ್ತೆ, ನನಗೆ ಬೇಕದು, ನನ್ನ ಹಸಿವೆ ಇದೆ, ಅದನ್ನು ಯಾರೂ ತಡೆಯೋಕ್ಕಾಗಲ್ಲ, ತಡಿಬಾರ್ದು ಕೂಡ. ನನಗೆ ತಗೊಳ್ಳೋತ ಉದಾಹರಣೆಗಳು ಶಿಕ್ಷಣದ ಉದಾಹರಣೆಗಳೇ, ಸರಿಯಾದ ಶಿಕ್ಷಣದ ಉದಾಹರಣೆಗಳು. ಎದೆದಕ್ಕೋ AI ಬಳಸೋದ್ರ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ. ಎದೆದಕ್ಕೋ ಬಳಸೋದ್ರದ್ದು ಕರ್ಮ ಬೇರೆ. ಅದು ನಾವು ಶೈಕ್ಷಣಿಕ ಪ್ರಗತಿಗೋಸ್ಕರ, ಶಿಕ್ಷಕರ ಶೈಕ್ಷಣಿಕ ಪ್ರಗತಿ ಮತ್ತು ಮಕ್ಕಳ ಶೈಕ್ಷಣಿಕ ಪ್ರಗತಿಗೋಸ್ಕರ AI ಸಹಾಯ ಬರೋದಾದರೆ ಯಾಕೆ ತಗೋಬಾರ್ದು ಹೇಳಿ? ಏನು ತಪ್ಪಿದೆ? ಒಂದು ಯಾವುದೋ ಕಲ್ಯಾಣಿ ಅಂತೀವಿ. ಕಲ್ಯಾಣಿ ಚಿತ್ರ ಟೆಕ್ಸ್ಟ್ ಬುಕ್ನಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಕಲ್ಯಾಣಿಗಳು ಹೀಗಿದ್ವು ಅಂತ ತೋರಿಸ್ಬೇಕಾದ್ರೆ ನನಗೊಂದು ಚಿತ್ರ ಬೇಕು. ನಿಮ್ಗೆ ತಕ್ಷಣ AI ತಂದು ಕೊಟ್ಬಿಡುತ್ತೆ. ಅದರಲ್ಲಿ ಮತ್ತೆ ನೀವು ಹೇಳ್ಬೋದು, ಈ ಕಲ್ಯಾಣಿ ಸುತ್ತಲೂ 2 ಹಸು ಇರೋವಂಗೆ ಮಾಡು ಅಂತ. 1 ನಿಮಿಷದಲ್ಲಿ ಮಾಡಿಕೊಡುತ್ತೆ. ನಾಳೆ ತರಗತಿಯ ಪಾಠ ಚೆನ್ನಾಗಿ ಆಗಿದ್ರೆ ಏನು ತಪ್ಪಿದೆ ರೀ ಅದರಲ್ಲಿ? ಯಾಕೆ ಬಳಸ್ಕೋಬಾರ್ದು? ಓಕೆ, ಅಂದರೆ ಇದರ ಅರ್ಥ, ನನಗೆ ಮೂಲ ನಾನು ಅರ್ಥ ಮಾಡಿಕೊಂಡು ನಾನು ಕಲಿತು ಮಕ್ಕಳಿಗೆ ಕಲಿಸುವ ಹಸಿವು. ಅಕಸ್ಮಾತ್ ಇನ್ನೊಂದು ಉದಾಹರಣೆ ಕೊಡ್ತೀನಿ, ಅದಕ್ಕೆ ಕೆಲವು ಭಾಳ ಕಠೋರ ಉದಾಹರಣೆಗಳು ಇರ್ಬೋದು. ನಮ್ಮ ಟೀಚರ್ಸ್ಗೆ ಇದನ್ನು ಮಾಡೋಕ್ಕೆ ಆಗಲ್ಲಪ್ಪ, ಬಟ್ ನನಗೆ ತಿಳ್ಕೊಬೇಕಾಗಿದೆ ಅನ್ನೋ ಒಬ್ಬ ವಿದ್ಯಾರ್ಥಿನಿ ಇದ್ದರೆ ಅವ್ರಿಗೆ ಸಿಗೋದಾದರೆ ಯಾಕೆ ಸಿಗಬಾರ್ದು ಅವ್ರಿಗೆ ನೇರವಾಗಿ? ಏನು ತಪ್ಪಿದೆ?
ಅಂದರೆ ಈ ಕಲಿಸುವ ಈ ಒಂದು ಭೇದ ಇದೆಯಲ್ಲ ಅದು ಹೋಗ್ಲೂಬಹುದು ನಾಳೆಗೆ. ಅದು ಭಾಳ ಒಳ್ಳೆಯ ಬೆಳವಣಿಗೆ. ಇನ್ನೊಂದು ಮುಖ್ಯವಾದ ಪ್ರಶ್ನೆ, ಮಕ್ಕಳು SSLC ಬರ್ತಾರೆ. SSLC ನಂತರ ಅದು ಒಂದು ಘಟ್ಟ ಮುಗಿದು ಹೋಗ್ಬಿಡುತ್ತೆ, ಹೆಂಗೋ ಮುಗಿಯುತ್ತೆ, ಅದು ಎಲ್ಲರಿಗೂ ಒಂದೇ ಸಮಾನ. ಮುಂದೆ ಬೇರೆ ಬೇರೆ ಆಗಬೇಕಾಗಿದೆ, ಎಲ್ಲ ಮಕ್ಕಳು ಒಂದೇ ಕ್ಲಾಸಿನ ಮಕ್ಕಳು ಬೇರೆ ಬೇರೆ ದಿಕ್ಕಿಗೆ ಸಾಗಬೇಕಾಗಿದೆ. ಅಲ್ಲಿ ತುಂಬ ಗೊಂದಲಕ್ಕೆ ಬೀಳೋ ಹುಡುಗರು ಇದ್ದಾರೆ ಮತ್ತು ಪಾಲಕರು ಇದ್ದಾರೆ. ಹಾಗೆ ಅದನ್ನು ಗುರಿ ತಲುಪೋದು ಅವರು ಒಂದನ್ನು ನಂದು ಕರೆಕ್ಟ್ ಇದು ಆಯ್ಕೆ ಅಂತ ಮಗು ಹಾಗೆ ಮಾಡಿ. ಇದು SSLC ನಂತರ ಮಾಡುವ ಅಥವಾ ಎದುರಿಸಬೇಕಾದ ಪ್ರಶ್ನೆ ಅಲ್ಲ ಇದು. ಮಕ್ಕಳು ತುಂಬ ಚಿಕ್ಕವರು ಇದ್ದಾಗಿನಿಂದನೇ ನೀವು ಅದನ್ನು ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಅಂದರೆ ಪಾಲಕರಾಗಿಯೂ ಅರ್ಥ ಮಾಡ್ಕೋಬೇಕು. ನಾವು ಶಾಲೆ ಆಗಿ ಅಥವಾ ಶಾಲೆ ಶಿಕ್ಷಕರಾಗಿಯೂ ನಮ್ಮ ಹತ್ರ ಬರ್ತಾ ಇರುವ ಮಕ್ಕಳನ್ನು ಅರ್ಥ ಮಾಡ್ಕೊಳ್ಬೇಕು. ಒಂದೊಂದು ಮಗುವು ಒಂದೊಂದು ಬಗೆಯ ಸಾಮರ್ಥ್ಯ ಇರಬಹುದು, ಆಸಕ್ತಿ ಇರುತ್ತೆ, ಅದನ್ನು ಗುರುತಿಸ್ಕೋಬೇಕು, ನೋಟ್ ಮಾಡ್ಕೋಬೇಕು. ಈ ಮಗುವಿನ ಸಾಮರ್ಥ್ಯ ಇದು. ಟೀಚರ್ಸು ಪೇರೆಂಟ್ಸ್ ಮೀಟಿಂಗ್ನಲ್ಲಿ ನಾನು ಹೇಳಬೇಕಿದ್ದನ್ನು, ಬರೀ ಇವರು ಇಷ್ಟು ಬರೆದ್ರು ಇಷ್ಟು ಫೇಲ್ ಆದರು, ನಿಮ್ಮ ಮಗುವಿಗೆ ಇನ್ನೊಂದಿಷ್ಟು ಕ್ಲಾಸ್ ತೊಗೊಳ್ಳುವಂಗೆ ಮಾಡಿರಿ, ಅದು ಹೇಳೋದು ಅಷ್ಟೇ ಅಲ್ಲ ಆ ಮೀಟಿಂಗಿನ ಉದ್ದೇಶ. ಯಾವ್ಯಾವ ಮಗುವಿನ ಸಾಮರ್ಥ್ಯ, ಅಭಿರುಚಿ ಏನೇನಿದೆ ಅನ್ನೋದನ್ನು ಶಿಕ್ಷಕರು ಗುರುತಿಸ್ಬೇಕು. ಮಕ್ಕಳನ್ನ ತಮ್ಮ ಮಕ್ಕಳು ತಾವು ಏನನ್ನೋದನ್ನು ಚಿಕ್ಕವರಿದ್ದಾಗನೇ ಗುರುತಿಸ್ಬೇಕು ಪಾಲಕರು ಕೂಡ. ಇದೊಂದು ಕಂಟಿನ್ಯೂಸ್ ಪ್ರಾಸೆಸ್ಸು. ಯಾಕೆಂದರೆ ಈ ಆಸಕ್ತಿಗಳು ಬರ್ತಾ ಬರ್ತಾ ಬದಲಿ ಆಗ್ತೂ ಹೋಗ್ಬೋದು. ಇವತ್ತು ಡ್ರಾಯಿಂಗ್ನಲ್ಲಿ ಆಸಕ್ತಿ ಇರುವ ಮಗು ಗಣಿತದಲ್ಲಿ ಆಸಕ್ತಿ ಹೊಂದಿರಲಿಕ್ಕಿಲ್ಲ, 2-3 ವರ್ಷ ಆದಮೇಲೆ ಗಣಿತದಲ್ಲಿ ಆಸಕ್ತಿ ಹುಟ್ಟುಬಿಡ್ಬೋದು, ಡ್ರಾಯಿಂಗನ್ನು ಕೈ ಬಿಡ್ಬೋದು. ಅಂದರೆ ಇದು ಬದಲಿನೂ ಆಗ್ತಿರ್ತದೆ ಮಗುವಿಂದ ಮಗುವಿಗೆ, ವಯಸ್ಸಿಂದ ವಯಸ್ಸಿಗೆ. ಈ ಎಲ್ಲ ಬದಲಾವಣೆಗಳನ್ನ ಗುರುತಿಸ್ತಾ ಇರಬೇಕು. ಒಂದು ನಿಮಗೆ 10th ಬರೋ ಹೊತ್ತಿಗೆ, ಮೋಸ್ಟ್ಲಿ 8th ಬರೋ ಹೊತ್ತಿಗೆ ಒಂದು ಚಿತ್ರ ಗೊತ್ತಾಗುತ್ತೆ ಕೂಡ. ಈಗ ಮುಂದೆ 10th ಮುಗಿದ ಮೇಲೆ ಅಥವಾ PUC ಮುಗಿದ ಮೇಲೆ ನಾವು 10th ಮುಗಿದ ಮೇಲೆ ವಿಜ್ಞಾನ ಈ 3 ಶಾಖೆ ಮಾಡಿಕೊಂಡಿದ್ದೀವಿ. ವಿಜ್ಞಾನ ಆಮೇಲೆ ಕಲೆ, ಈಗ ಯಾರೂ ಹೋಗ್ತಾ ಇಲ್ಲ ಅಲ್ಲಿ, ಭಾಳ ಕಡಿಮೆ ಜನ ಆರ್ಟ್ಸ್ಗೆ, BCom ಹೋಗ್ತಾರೆ, ಸೈನ್ಸ್ಗೆ ಹೋಗ್ತಾರೆ. ಈಗ ಸ್ವಲ್ಪ ಬೇರೆ ಆಗಿದೆ, ಕೆಲವು 2 ವರ್ಷದ ITIಗಳಿಗೆ ಹೆಚ್ಚು ಜನ ಹೋಗೋರಿದ್ದಾರೆ. ಬೇರೆ ಬೇರೆ ಸಣ್ಣ ಸರ್ಟಿಫಿಕೇಟ್ ಕೋರ್ಸು ಒಂದು ಸ್ವಲ್ಪ ಬದಲೇ ಆಗ್ತಾಯಿದೆ, ಇಲ್ಲ ಅಂತಲ್ಲ, ಅದು ಒಳ್ಳೆಯದು ಕೂಡ. ಇದೇನು ಗೊತ್ತಾಗುತ್ತಲ್ವ, ಆ ಗೊತ್ತಾಗಿದ್ದು ಮಗುವಿಗೂ ಗೊತ್ತಾಗ್ತಿರುತ್ತೆ. ಮೂವರು ಸೇರಿಕೊಂಡು ಒಂದು ನಿರ್ಣಯಕ್ಕೆ ಬರಬೇಕು, ಟೀಚರು, ಮಗು ಮತ್ತು ಮಗು ಹೇಳುತ್ತೆ ನನಗೆ ಇದು ಆಸಕ್ತಿ ಇದೆ ಅಂತ. ನಮ್ಗೆ ಅಕಸ್ಮಾತ್ ಪಾಲಕರಾಗಿ ಗೊತ್ತಿಲ್ಲ ಅಂದರೆ, ಬಟ್ ಟೀಚರ್ಸ್ ಕಡೆಯಿಂದ ಅದಕ್ಕೆ ಸಪೋರ್ಟು ಇರೋದಾದರೆ, ಯಾಕೆ ರೆಕಾರ್ಡ್ ಇರಬೇಕು ಅವ್ರ ಹತ್ರ, ಇಲ್ಲ ನಿಮ್ಮ ಮಗು ಈ ಕಡೆಗೆ ಹೋಗಲಿ, ಭಾಳ ಯೋಗ್ಯ ಆಗ್ತಾಳೆ ಅಂತ. ಅದನ್ನು ಪಾಲಕರಾದ ನಾವು ನಮ್ಮ ಅಹಂಕಾರಗಳನ್ನು ಬದಿಗಿಟ್ಟು ಒಪ್ಪಿಕೋಬೇಕು. ಇನ್ನೊಂದು ಏನಾದರೂ ಆಗಲಿ, ಕೋಟಿಗಟ್ಟಲೆ ಖರ್ಚಾಗಲಿ, ನನ್ನ ಮಗ ಇದೇ ಆಗಬೇಕು ಅಂತ ಹೋದರೆ ಅದು ಒಂದು ರೀತಿಯಲ್ಲಿ ಮಗುವಿನ ಕೊಲೆ ಹಾಗೇನೆ ನಾವು, ಅಥವಾ ಒಂದು ರೀತಿ ತುಂಬ ಅಮಾನವೀಯವಾದ ಒಂದು ನಿರ್ಣಯ ಆಗ್ತದೆ ಮಗುವಿನ ವಿಷಯಕ್ಕೆ ಸಂಬಂಧಿಸಿದಾಗ. ಒಂದು ಮಗು ಪ್ರಾಣನೇ ಕಳ್ಕೊಳ್ಳಿಕ್ಕಿಲ್ಲ, ಬಟ್ ತುಂಬ ಅಸಮಾಧಾನಗಳೊಂದಿಗೆ, ಅನೇಕ ಮುಂದೆ ಬರುವ ಅಸಮಾಧಾನಗಳೊಂದಿಗೆ ತನ್ನ ಇಡೀ ಜೀವನ ಅದು ಕಳಿಬೇಕಾಗತ್ತೆ. ತಾನು ಸೋಲ್ತಾ ಇದ್ದೀನಿ ಅನ್ನುವ ಸೆಲ್ಫ್ ಡೌಟ್ ಅಂತ ಹೇಳ್ತೀವಿ, ಅದು ಮಗುವಿನಲ್ಲಿ ಬೆಳೆಸುತ್ತೀವಿ ನಾವು. ಅದು ಬೇಕಾಗಿಲ್ಲ. ಅದು ಒಂದು ಮಗುವಿಗೆ ಇನ್ನೊಂದು ಉದಾಹರಣೆ, ಡಾಕ್ಟ್ರೇ ಆಗುವ ಎಲ್ಲ ಗುಣಗಳು, ಸಾಮರ್ಥ್ಯಗಳಿದ್ದಾವೆ. ಅಂಥ ಮಗುನ ಏನಾದರೂ ಮಾಡಿ ಬೇರೆ ಕಡೆ ಕಳಿಸ್ಬೇಡಿ. ಅಂಥ ಮಗು ಡಾಕ್ಟ್ರೇ ಆಗಲಿ. ನಮ್ಮ ಸಮಾಜಕ್ಕೆ ನಿಜವಾದ ಡಾಕ್ಟರ್ಸ್ ಬೇಕು, ಸರಿಯಾದ ಡಾಕ್ಟರ್ಸ್ ಬೇಕು. ಇನ್ನೊಂದು ಮಗುವಿಗೆ ಡ್ರೈವಿಂಗ್ ಮಾಡಿಕೊಂಡು ಆಟ ಆಡಬೇಕಾಗಿದೆ, ಅದರ ಜೊತೆಗೆ ಎಲ್ಲೆಲ್ಲೋ ಪ್ರವಾಸ ಮಾಡಿಕೊಂಡು ಹೋಗಬೇಕಾಗಿದೆ, ಪ್ಲಸ್ ದುಡ್ಡು ಅದಕ್ಕೆ ಅದರಲ್ಲೇ ಆಸಕ್ತಿ ಇದೆ. ಕ್ರಿಯೇಟಿವ್ ಡ್ರೈವರ್ ಯಾಕೆ ಆಗಬಾರ್ದು ಒಬ್ಬ ಹುಡುಗ ಅಥವಾ ಹುಡುಗಿ? ಏನು ತಪ್ಪಿದೆ ಅದರಲ್ಲಿ? ಹೀಗೆ ವೃತ್ತಿಗಳು ಅನೇಕ ನಮ್ಮ ಪ್ರವೃತ್ತಿಗೆ ತಕ್ಕ ಹಾಗೇ ಬೆಳ್ಕೊಳ್ಳೋ ಸಾಧ್ಯತೆಗಳು ಹುಟ್ಟುತ್ತವೆ. 10th ಬರೋ ಹೊತ್ತಿಗೆ ಮಗು ಏನು ಅಂತ ಅನ್ನೋದು ಗೊತ್ತಾದರೆ, ಮಾಡ್ಕೊಳಕ್ಕೆ ನಾನು ಆಗಲೇ ಹೇಳಿದ್ದೀನಿ, ನಿರಂತರ ಅಧ್ಯಯನ ಮತ್ತು ರೆಕಾರ್ಡ್ ಮಾಡಿ ಕೂತ್ಕೊಂಡು ಮಗುವಿನ ಜೊತೆ ಮಾತಾಡಿ ಅದಕ್ಕೆ ಯಾವುದು ಸೂಕ್ತನೋ ಹುಡುಕಬೇಕು. ಆಮೇಲೆ ನನ್ನ ಮಗು ಇದು ಅಂತ ಗೊತ್ತಾದರೆ ಅದಕ್ಕೆ ಯಾವುದು ಸೂಕ್ತ ಅನ್ನೋ ದಾರಿಗಳು ನಮಗೆ ಸಾಕಷ್ಟು ಇವತ್ತು ಗೊತ್ತಾಗ್ತವೆ. ಅದು ಸರಿಯಾದ ಮಾರ್ಗ ಅಂತ. ಅಂದರೆ ಇಲ್ಲಿ ನಾವು ಯಾವುದನ್ನು ಅಹಿಂಸೆ ಅಂತ ಕರಿತೀವಿ,
ಶೈಕ್ಷಣಿಕವಾದ ಅಹಿಂಸೆ ಇದು. ಇಲ್ಲದ್ರೆ ಶೈಕ್ಷಣಿಕವಾದ ಹಿಂಸೆಗಳು ತುಂಬ ಆಗ್ತಾ ಇದ್ದಾವೆ ಇವತ್ತು. ಅಂದರೆ ಮಗುವಿನ ವ್ಯಕ್ತಿತ್ವವನ್ನು ಶಿಕ್ಷಕರು ಮತ್ತು ಪಾಲಕರು ಮತ್ತು ಸ್ವತಃ ಮಗು ಕೂಡ ಮಗುವಿಗೆ ಸಹಾಯ ಮಾಡಬೇಕು. ನೋಡು, ಈ ಸಲ ಮಗುವಿಗೆ ಎಷ್ಟೋ ತಪ್ಪು ಕಲ್ಪನೆಗಳು ಇರ್ಬೋದು, ಇಲ್ಲ ನೀನು ಇದು ಮಾಡಿದರೆ ಸರಿ ಇರುತ್ತೆ ನೋಡು ಅಂತ ಹೇಳಿ ನಮಗೆ ಗೈಡ್ ಮಾಡೋಕ್ಕೆ ಸಾಧ್ಯ ಆಗಬೇಕು. ಈ ರೀತಿ ಇದು ತುಂಬ ವೈಜ್ಞಾನಿಕವಾದ ಒಂದು ದೃಷ್ಟಿನೂ ಹೌದು. ಮಾಡಿದಾಗ ಯಾವುದನ್ನು ನಾವು ಸಾಮಾಜಿಕವಾಗಿ ಮತ್ತು ಮಗುವಿನ ದೃಷ್ಟಿಯಿಂದ ವೈಯಕ್ತಿಕವಾಗಿ ಆಗಬೇಕಾದ ಡ್ಯಾಮೇಜ್ ಏನಿದೆ ಅದು ಭಾಳ ಕಡಿಮೆ ಆಗುತ್ತೆ. ಕಡಿಮೆ ಮಾಡೋಕ್ಕೆ ಸಾಧ್ಯ ಇದೆ ಆ್ಯಕ್ಚುಲಿ. ಅಸಾಧ್ಯವಾದದ್ದು ಅಲ್ಲ ಇದು. ಇದು ಯಾಕೆ ಆಗ್ತಾ ಇಲ್ಲ ಸಾಮೂಹಿಕವಾಗಿ ಅಂದರೆ ಒಂದು ರೀತಿ ಆಲಸ್ಯ ಇದೆ ನಮಗೆ. ಎರಡನೇದು ಸುಮ್ಮನೆ ಒಪ್ಕೊಂಡ್ಬಿಟ್ಟಿದ್ದೀವಿ, ಏನೂ ಆಲೋಚನೆನೇ ಮಾಡೋ ಹಾಗಿಲ್ಲ. ಹಿಂಗೆ ಹೋಗ್ತಿರ್ತಾರೆ, ಅದರಿಂದ ನನ್ನ ಮಗನೂ ಹೋಗಿಬಿಡಲಿ ಅಥವಾ ಮಗಳು ಹೋಗಿಬಿಡಲಿ, ಒಂದು ಈಸಿ ಗೋಯಿಂಗ್ ಅಂತ ನಾವು ಕರಿತೀವಿ. ಆ ಒಂದು ಜಾಲದಲ್ಲಿ ಬಿದ್ದುಬಿಡ್ತೀವಿ. ಟಾಪ್ ಕಾಲೇಜ್ ಅಂತ ಹುಡುಕೋದು, ಆ ಟಾಪ್ ಕಾಲೇಜ್ ಒಳಗಡೆ ನನ್ನ ಮಗ ಇರಬೇಕು ಅಥವಾ ಮಗಳಿರ್ಬೇಕು. ಮಗನಿಗಿರೋ ಸಾಮರ್ಥ್ಯ ಮತ್ತು ಗುಣ ಎರಡೂ. ಗುಣ ಅಂದರೆ ಅಭಿರುಚಿ, ಕಲಿಯುವ ಅಭಿರುಚಿ ಎರಡೂ ಇದ್ದರೆ ಅಲ್ಲಿ ಹೋಗಲಿ, ತಪ್ಪಿಲ್ಲ. ಆದರೆ ಆ ಪಕ್ಕದ ಮನೆಯವ್ರು ಹೋಗಿದ್ದಾರೆ, ಇವನು ಹೋಗಲಿ, ಇಲ್ಲವೂ ನಮ್ಗೆ ಅವಮಾನ ಆಗುತ್ತೆ ಅಂತ ನಾವು ಪಾಲಕರು ಅಂದ್ಕೊಂಡ್ರೆ ನಮ್ಮ ಮಗುವಿಗೆ ನಾವೇ ಅನ್ಯಾಯ ಮಾಡ್ದಂಗೆ ಆಗುತ್ತೆ ಅಲ್ವಾ? ಅದರಿಂದ ಇಲ್ಲಿ ನನ್ನ ಮಗುವನ್ನು ನಾನೇ ನೋಡಬೇಕು, ಅರ್ಥ ಮಾಡ್ಕೋಬೇಕು. ಒಬ್ಬ ಪಾಲಕರಾಗಿ ನಾವು ಅದನ್ನು ಸಪೋರ್ಟ್ ಮಾಡಬೇಕು. ಏನು ಬೇಕಾದರೂ ಆಗಲಿ, ಸಾಧ್ಯ ಆಗುತ್ತೆ ಅವಾಗ. ಮಗು ಏನು ಬೇಕಾದರೂ ಆಗಲಿ ಅಂತ. ಟೀಚರ್ ಯಾಕಾಗಬಾರ್ದು? ನನ್ನ ಮಗಳು ಏನು ತಪ್ಪಿದೆ ಅಲ್ವಾ? ಅದ್ರ ಮಗುವಿನ ಗುಣನೇ ಅದು ಇದ್ದರೆ ತುಂಬ ಕ್ರಿಯೇಟಿವ್ ಟೀಚರ್ ಆಗಬೇಕು. ನಮ್ಗೆ ಅಂಥ ಟೀಚರ್ದು ದೊಡ್ಡ ಪಡೆಯಬೇಕಲ್ವಾ? ಅದೇ ನೀವು ಆವಾಗ ಹಂಗಾದಾಗನೇ ಶಿಕ್ಷಕರು ಹೋಗಿ ಗುರುಗಳಾಗ್ತಾರ ಅಂಥವ್ರು ಅಲ್ವಾ? ಸೊ ಅದ್ಭುತವಾಗಿತ್ತು ಸರ್.